ನಮೋ ಭಗವತಿ ವಾಸುದೇವಾಯ ನಮಃ. ಬಂದಿರುವಂತಹ ಎಲ್ಲರನ್ನ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ, ಹಾಗೆ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಡಾಕ್ಟರ್ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರ ನಿಟ್ಟೆ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಇಂದು ನಡೆಯುತ್ತಿರುವ ಪತ್ರಿಕಾ ದಿನಾಚರಣೆ ಬಂದಂಥ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಿದ್ವಿ. ಕಾರ್ಯಕ್ರಮದಲ್ಲಿ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಿದರೆ ವಿದ್ಯುಕ್ತವಾಗಿ ನಮ್ಮ ಈ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹೊಸದಿಗಂತ ಹಾಗೂ ಹೆಡ್ಲೈನ್ ಕರ್ನಾಟಕದ ವರದಿಗಾರರಾದ ದಿನೇಶ್ ನಾಯ್ಕ್ ತೊಕೋಟಿಯವರು ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದರು. ಇವತ್ತು ನಿಟ್ಟೆ ಮತ್ತು ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಇಲ್ಲಿ ಆಯೋಜಿಸಿರುವ ಪತ್ರಿಕಾ ದಿನಾಚರಣೆಗೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಆತ್ಮೀಯರು ತಾರನಾಥ ಗಟ್ಟಿಯವರು ಬಂದಿದ್ದಾರೆ. ಪ್ರಸಕ್ತ ಅವರು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಅವರು ಪತ್ರಕರ್ತರಾಗಿ ಅನೇಕ ಪತ್ರಿಕೆಯಲ್ಲಿ ವರದಿಗಾರರಾಗಿ ದುಡಿದು ಈಗ ರಾಜ್ಯದ ಖ್ಯಾತ TV9ನಂತಹ ವಾಹಿನಿಯಲ್ಲಿ ಸಹ ಜಿಲ್ಲೆಯ ಪ್ರಧಾನ ವರದಿಗಾರರಾಗಿದ್ದರು. ಹಾಗೆ ಜನಶ್ರೀ ಈ ಥರ ಅನೇಕ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿಯಾಗಿದ್ದಾರೆ. ನಾನು ಗೌರವಿಸುವ ಒಂದು ಈ ಪತ್ರಿಕೆಯ ಮೌಲ್ಯಗಳನ್ನು ಎತ್ತಿ ಹಿಡಿದಿರುವಂಥ ವ್ಯಕ್ತಿಯಾಗಿದ್ದು, ಅವರು ನಮ್ಮ ಹಿರಿಯರಾಗಿ ಮೊದಲು ಈ ರಾಜ್ಯ ಮಟ್ಟದ ವಾಹಿನಿಯಲ್ಲಿ ಇರುವಾಗಲೂ ಸಹ ಅವರ ಮಾತಿಗೆ ಇಮಿಡಿಯೇಟ್ ಆಗಿ ನಾನು ಬೆಲೆ ಕೊಡ್ತಿದ್ದೆ. ಈಗಲೂ ಸಹ ಹಾಗೆ, ಯಾಕೆಂದರೆ ಒಂದು ಪತ್ರಿಕಾ ಧರ್ಮದ ಮೌಲ್ಯವನ್ನು ಎತ್ತಿ ಹಿಡಿದಿರುವಂಥ ಆ ವ್ಯಕ್ತಿ, ಅವರಿಗೆ ಆ ಗೌರವ ನಮ್ಮ ಹೃದಯದಲ್ಲಿ ಸದಾ ಇರುತ್ತದೆ. ಈ ಪತ್ರಿಕಾ ದಿನಾಚರಣೆಗೆ ಬಂದಂಥ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ನಮ್ಮ ನಿಕಟಪೂರ್ವಕವಾಗಿ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ವಸಂತ್ ಎನ್ ಕೊನಾಜಿಯವರು ಪುಷ್ಪವನ್ನು ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ತಮ್ಮನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಪತ್ರಿಕಾ ದಿನಾಚರಣೆಯಂದು ಕನ್ನಡದ ಮೊದಲ ಪತ್ರಿಕೆಯ ಕುರಿತು ಉಪನ್ಯಾಸ ನೀಡಲಿಕ್ಕಾಗಿ ನಮ್ಮ ನಿಟ್ಟೆಯ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಾಯಿಗೀತಾ ಹೆಗ್ಡೆ ಅವರು ಬಂದಿದ್ದಾರೆ. ಅವರು ಭಾರಿ ಸರಳ ವ್ಯಕ್ತಿ. ನಾವು ಒಂದು 15 ವರ್ಷದಿಂದ ನಿಟ್ಟೆಗೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇವೆ. ವೇದಿಕೆಯಲ್ಲಿ ಅವರನ್ನು ನೋಡೋದು ನಮ್ಮ ಇನ್ಫೋಸಿಸ್ನ ಸುಧಾಮೂರ್ತಿಯಾಗೆ ಒಂದು ಸಾರಿ ಉಟ್ಟು ಬಹಳ ಸಿಂಪಲ್ ಮಹಿಳೆ. ಅವರು ತಲೆಯಲ್ಲಿ ಅಗಾಧ ಜ್ಞಾನವಿದ್ದರು ಸಹ ನಾವು ದೂರದಲ್ಲಿ ಅವರನ್ನು ನೋಡ್ತೇವೆ. ನಾವು ಮಾತಾಡೋದೆಲ್ಲ ಕಮ್ಮಿ, ನಮಗೆಲ್ಲ ಅಲ್ಲಿ PR ಹೇಮಂತ್ ಶೆಟ್ಟಿ ಮಾತ್ರ. ಹಾಗೆ ನಿಮ್ಮನ್ನು ವೇದಿಕೆಯಲ್ಲಿ ಸದಾ ನೋಡ್ತಾ ಇರ್ತೇವೆ ಮೇಡಮ್. ನಿಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನೀಡುತ್ತಿದ್ದೇವೆ. ಅವರಿಗೆ ನಮ್ಮ ಸಂಘದ ಕೋಶಾಧಿಕಾರಿ ವಜ್ರ ಪುಷ್ಪವನ್ನು ನೀಡಿ ಶಾಲು ಹೊದಿಸಿ ಗೌರವಿಸಬೇಕು. ತುಳು ಭಾಷೆ ಅದು ದಕ್ಷಿಣ ಜಿಲ್ಲೆ ಮೊದಲ ಬಾರಿಗೆ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದಲ್ಲಿ, ಅದರ ಹಿಂದೆ ಬಹಳಷ್ಟು ಕಷ್ಟಪಟ್ಟವರು ತಮಿಳುನಾಡು ಮತ್ತು ಕರ್ನಾಟಕ ಈ ಒಂದು ನಿಟ್ಟೆ ವಿಶ್ವವಿದ್ಯಾಲಯ ಒಡಂಬಡಿ ಮಾಡಿಕೊಂಡು 2 ದೊಡ್ಡ ಪ್ರಶಸ್ತಿಯನ್ನು ಪಡ್ಕೊಂಡ ಕೀರ್ತಿಗೆ ಪಾತ್ರವಾದ ಮೇಡಮ್, ನಿಮಗೆ ಅಭಿನಂದನೆಗಳು. ಹಾಗೆ ಈ ಪತ್ರಿಕಾ ದಿನಾಚರಣೆಯ ಸಹಯೋಗ ಇವತ್ತಿನ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರು ಬಂದಿದ್ದಾರೆ. ಅವರ ಬಗ್ಗೆ ನನಗೆ ಹೆಚ್ಚೇನು ತಿಳಿದಿಲ್ಲ, ಸುಮ್ಮನೆ ಗೊತ್ತಿಲ್ಲದನ್ನು ನಾನು ಹೇಳಲು ಸಹ ಹೋಗುವುದಿಲ್ಲ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅವರಿಗೆ ನಮ್ಮ ಖ್ಯಾತ ಪತ್ರಕರ್ತೆ ಸುಷ್ಮಾ ಸಾಮಾನ್ಯವರು ಪುಷ್ಪವನ್ನು ನೀಡಿ ಗೌರವಿಸಬೇಕು. ಪತ್ರಿಕೋದ್ಯಮದಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯಕ್ಕೆ ಬಹಳ ದೊಡ್ಡ ಹೆಸರು ಮೌಲ್ಯ ಅವರು. ಅವರು ಬಂದ ಬಳಿಕ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದಾರೆ. ಕಾರ್ಯಾಗಾರಗಳು ಬೇರೆ ಬೇರೆ ಕಡೆ ತಮ್ಮ ಮಕ್ಕಳನ್ನು ಸೇರಿಸಿಕೊಂಡು ವಿವಿಧ ಕಡೆಯಲ್ಲಿ ತೆರಳಿ ಅಧ್ಯಯನದ ಮೂಲಕ ಆ ಒಂದು ಸಂಸ್ಥೆಗೆ ದೊಡ್ಡ ಮಟ್ಟದ ಹೆಸರನ್ನು ಕೊಟ್ಟಿದ್ದೀರಿ ಮೇಡಮ್, ನಿಮಗೆ ಅಭಿನಂದನೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರೀತಿಯ ಅಧ್ಯಕ್ಷರಾದಂತಹ ಶಶಿಧರ್ ಪೊಯ್ಯತ್ ಅವರು. ಪತ್ರಕರ್ತರ ಸಂಘ ಅಂದರೆ ಬಹಳ ಸುಲಭ ಅಂತ ಅಂದ್ಕೊಳ್ತೀರಿ, ಆ ಸಂಘವನ್ನು ಮುನ್ನಡೆಸಲು ಭಾರಿ ಕಷ್ಟ ಉಂಟು. ಆ ಸಂಘವನ್ನು ಕಳೆದ ವರ್ಷದಿಂದ ಧೈರ್ಯದಿಂದ ಮುನ್ನಡೆಸುತ್ತಿರುವ ನಮ್ಮ ಅಧ್ಯಕ್ಷರಾದಂತಹ ಶಶಿಧರ್ ಪೊಯ್ಯತ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಶಶಿಧರ ಪೊಯ್ಯತ್ ನಮ್ಮ ಜಿಲ್ಲಾ ಸಮಿತಿಗೆ ಇಲ್ಲಿಂದ ಆಯ್ಕೆಯಾಗಿ ಹೋದವರು ಆರಿಫ್ ಕಲ್ಕಟ್ ಅವರು. ತಾವುಗಳು ಪುಷ್ಪ ನೀಡಿ ಶಾಲು ಹೊದಿಸಿ ಗೌರವಿಸಬೇಕು. ಉಳ್ಳಾಲ ಕಾರ್ಯದ ಸಂಘದ ಈ ಬಾರಿ ಪ್ರತಿನಿಧಿಯಾಗಿ ಹೋದವರು ಆರಿಫ್ UR ಕಲ್ಕಟ್ ಅವರು.
VLTVಯ ಮಾಲೀಕರು. ಹಾಗೆ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವಂತಹ ವಿಜಯ ಕರ್ನಾಟಕದ ಹಿರಿಯ ವರದಿಗಾರರು, ಈ ಉಳ್ಳಾಲ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಸತೀಶ್ ಕುಮಾರ್ ಪುಂಡಿಪ್ಕಾಯಿ ಅವರಿಗೂ ಸ್ವಾಗತವನ್ನು ಬಯಸುತ್ತಾ, ಸಂಘದ ಕಾರ್ಯಕಾರಿ ಸದಸ್ಯರು, ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿಗಳು ಹಾಗೂ ಇಲ್ಲಿ ಬಂದಿರುವಂತಹ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನ ವಿದ್ಯಾರ್ಥಿಗಳು, ಅಧ್ಯಾಪಕರು, ಎಲ್ಲ ಸಿಬ್ಬಂದಿಗಳಿಗೆ ಒಂದೇ ಮಾತಲ್ಲಿ ಸ್ವಾಗತ ಬಯಸ್ತಿದ್ದೇನೆ. ಅಭಿನಂದನೆಗಳು. ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ ದಿನೇಶ್ ಎಂ ನಾಯ್ಕ ಅವರಿಗೆ ನಮ್ಮ ಹಿರಿಯ ಪತ್ರಕರ್ತರು, ಬಹಳಷ್ಟು ಖ್ಯಾತಿವೆತ್ತವರು, ಹೊಸರು, ಬೇರೆ ಬೇರೆ ಪುಸ್ತಕವನ್ನು ಬರೆದಂತಹ ಮಿಂಚಿದವರು ನಮ್ಮ ಬಶೀರ್ ಕಳ್ಕಟ್ಟು ಹಿರಿಯರು, ತಾವುಗಳು ಬಂದು ದಿನೇಶ್ ಎಂ ನಾಯ್ಕರವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಬಶೀರ್ ಕಲ್ಕಟ್ಟವರು. ಮೌಲ್ಯ ಮೇಡಮ್ ಅವರು ಪ್ರಾಸ್ತಾವಿಕವಾಗಿ ಇವತ್ತು ಕಾರ್ಯಕ್ರಮದ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರಿಗೆ ಮತ್ತು ಎದುರಿರುವ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಪತ್ರಕರ್ತ ಮಿತ್ರರಿಗೆ ಕನ್ನಡ ಪತ್ರಿಕಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ, ಜುಲೈ 1ಕ್ಕೆ ನಾವು ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದ್ವಿ. ಆ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲೂ ಕೂಡ ನಾವು ಆಚರಣೆಯನ್ನು ಮಾಡಲಿಲ್ಲ. ನಾವು ಪತ್ರಕರ್ತರ ಜೊತೆ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಂಗಳೂರು, ಮುಖ್ಯವಾಗಿ ನಾವು ಮಂಗಳೂರನ್ನು ಅಪ್ರೋಚ್ ಆದಾಗ ಅವ್ರು ಹೇಳಿದರು, ನಾವೆಲ್ಲರ ಜೊತೆಲಿ ಮಾಡ್ತಿಲ್ಲ, ಬೇರೆ ಬೇರೆ ಮಾಡ್ತಿದ್ದೇವೆ ದಿನಾಚರಣೆಯನ್ನು ಅಂತ. ಹಾಗೆ ನಾವು ಉಳ್ಳಾಲ ಪತ್ರಕರ್ತರ ಜೊತೆ, ನಮ್ಮ ಹತ್ರನೇ ಇರುವವರು, ಅವರ ಜೊತೆ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ಮಾಡಿದ್ವಿ. ಬಹುಶಃ ನಾವು ಸಾಯಿಗೀತಾ ಮೇಡಮನ್ನು, ಅವರೇ ನಮ್ಮನ್ನು ನಾವು ಜೊತೇಲಿ ಮಾಡಬೇಕು ಅಂತ ಸಂಪರ್ಕ ಮಾಡಿದ್ದು. ಮಾಡಿದಾಗ ಸಾಯಿಗೀತಾ ಮೇಡಮ್ ಹೇಳಿದರು, ನಾನು ಮಂಗಳೂರು ಸಮಾಚಾರದ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದರು. ಬಹುಶಃ ಯಾಕೆ ಇವತ್ತಿಗೂ ನಾವು ಮಂಗಳೂರು ಸಮಾಚಾರದ ಬಗ್ಗೆ ಮಾತಾಡಬೇಕು ಅಂತಂದರೆ, ಬಹುಶಃ ಇತಿಹಾಸ ಇಲ್ಲದೆ ಭವಿಷ್ಯ ಖಂಡಿತವಾಗ್ಲೂ ಇಲ್ಲ, ಇತಿಹಾಸದ ಮೇಲೆ ಎಲ್ಲ ಭವಿಷ್ಯ ನಿಂತಿರೋದು ಅಂತ ಹೇಳುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಇವತ್ತಿಗೂ ಕೂಡ ಮಂಗಳೂರು ಸಮಾಚಾರದ ಇತಿಹಾಸ, ಕನ್ನಡ ಪತ್ರಿಕೋದ್ಯಮ ಬೆಳೆದು ಬಂದಂಥ ರೀತಿ, ಇವತ್ತಿಗೆ ಕನ್ನಡ ಪತ್ರಿಕೋದ್ಯಮ ಹೇಗಿದೆ ಅನ್ನೋದನ್ನು ಅವಲೋಕಿಸೋದು ತುಂಬ ಮುಖ್ಯ ಆಗ್ತದೆ ಅಂತ. ಇವತ್ತು ವಿದ್ಯಾರ್ಥಿಗಳಿಲ್ಲ, ಬಹುಶಃ ಇದೊಂಥರ ಇಂಟ್ರೋಸ್ಪೆಕ್ಷನ್ದಾಗೆ, ಆತ್ಮವಿಮರ್ಶೆ ಅನ್ನೋ ಥರದ ಒಂದು ಸಂವಾದದ ರೀತಿಯಲ್ಲಿ ಖಂಡಿತವಾಗ್ಲೂ ಆದರೆ ಇನ್ನೂ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೇನೆ. ಮೊನ್ನೆ ನರೇಂದ್ರ ರೈ ದೇರ್ಲರು ಮೊನ್ನೆ ಭಾನುವಾರ ಒಂದು ಅಂಕಣ ಬರೆದಿದ್ರು. ಅದರಲ್ಲಿ ಅವರು ಹೀಗೆ ವಿಚಾರ ಹೇಳ್ತಾರೆ, ಅಂದರೆ ಇವತ್ತೊಂದು ಬಿಳಿ ಹಾಳೆಯನ್ನು ಇಟ್ಕೊಂಡು ನಾವೆಲ್ಲರೂ ಓದುಗರು, ಪತ್ರಿಕೋದ್ಯಮ ಓದುಗರು ಮತ್ತು TV ನೋಡುಗರು, ಎಲ್ಲಿಯಾದರೂ TVಯನ್ನು ನೋಡ್ತಾ ಅಥವಾ ಪತ್ರಿಕೆಯನ್ನು ಓದ್ತಾ ಕೂತ್ಕೊಂಡು ಪತ್ರಿಕೆಯನ್ನು ಓದ್ತಾ ಈ ನೆಗೆಟಿವ್ ನ್ಯೂಸಸ್ಗಳೇನಿದೆ, ಮರ್ಡರ್ ಆಗಿರ್ಬೋದು, ಸಾವು ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಓಡಿ ಹೋಗುವಂಥದ್ದು, ಅಥವಾ ಕೋಮು ವಿವಾದಗಳ ಯಾವುದಾದ್ರೂ ಸರಿ ಅಂಥ ನ್ಯೂಸ್ಗಳನ್ನು ನೋಡ್ತಾ ಒಂದು ಸ್ವಲ್ಪ ಟಿಕ್ ಆಗ್ತಾ ಹೋಗಿ ಬಿಳಿ ಹಾಳೆಯ ಮೇಲೆ ಒಂದು ಪತ್ರಿಕೆಯನ್ನು ಮಡಚಿದ ಮೇಲೆ ಅಥವಾ ಒಂದು ಚಾನೆಲನ್ನು ನೋಡಿದ ಮೇಲೆ ಸಂಜೆ ಹೊತ್ತಲ್ಲಿ ಅದು ಎಷ್ಟು ಟಿಕ್ ಮಾರ್ಕ್ ಆಗ್ತದೆ, ಆ ಬಿಳಿ ಹಾಳೆ ಎಷ್ಟು ಕವರ್ ಆಗ್ತದೆ ಅಂತ ಒಂದ್ಸಲ ಅವಲೋಕನ ಮಾಡುವ ನಾವೆಲ್ಲರೂ, ಓದುಗರು, ಪತ್ರಕರ್ತರು ಕೂಡ. ಅಂದರೆ ಅವ್ರೇನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅಂತ ಹೇಳಿದ್ರೆ, ಬಹುಶಃ ಇವತ್ತು ತುಂಬ ನೆಗೆಟಿವ್ ನ್ಯೂಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಬೇಡ ಅಂತ ಹೇಳಿದರೂ ಕೂಡ ನೆಗೆಟಿವ್ ನ್ಯೂಸ್ಗಳು ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾಗೆಂತೇಳಿ ನೆಗೆಟಿವ್ ಮಾತ್ರ ನಡೀತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇನ್ನೂ ಒಂದಷ್ಟು ಒಳ್ಳೆಯ ವಿಷಯಗಳು, ಪತ್ರಕರ್ತರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಬಹುಶಃ ಒಂದು ಮ್ಯಾಕ್ಸಿಮಮ್ ಪ್ರಯತ್ನ, ಒಂದು ಅಂದರೆ ದೊಡ್ಡ ಪ್ರಯತ್ನ, ನಾವು ಯಾವುದೋ ಒಂದು ಡೆವಲಪ್ಮೆಂಟ್ ಜರ್ನಲಿಸಮನ್ನು, ಅಭಿವೃದ್ಧಿ ಜರ್ನಲಿಸಮನ್ನು ಮಾಡುವಂಥ, ಪತ್ರಿಕೋದ್ಯಮವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಮತ್ತು ನಾವು ಶಿಕ್ಷಕರಾಗಿ, ಪತ್ರಿಕೋದ್ಯಮದ ಶಿಕ್ಷಕರಾಗಿ ನಾವು ಕೂಡ ಮಕ್ಕಳಲ್ಲಿ ಈ ಥರದ ಒಂದು ಪಾಸಿಟಿವ್ ಒಂದು ಯೋಚನೆ ಏನಿದೆ ಅದನ್ನು ಖಂಡಿತವಾಗ್ಲೂ ಕೊಡಬೇಕು ಅಂತ ಹೇಳುವಂಥದ್ದು. ತುಂಬ ಪ್ರಾಮಾಣಿಕವಾಗಿ ಹೇಳ್ತೇನೆ ಸರ್, ಎಲ್ಲ ಪತ್ರಕರ್ತ ಮಿತ್ರರಿಗೆ. ಒಂದು ದುರಂತ ಏನು ಅಂತ ಹೇಳಿದರೆ, ಇತ್ತೀಚೆಗೆ ಪತ್ರಿಕೋದ್ಯಮಕ್ಕೆ ಬರುವ ಯಾವ ವಿದ್ಯಾರ್ಥಿಗಳು ಕೂಡ ಮಾಧ್ಯಮಕ್ಕೆ ಹೋಗಲಿಕ್ಕೆ ಕೇಳ್ತಾ ಇಲ್ಲ ಸರ್. ಇದು ತುಂಬ ಪ್ರಾಮಾಣಿಕವಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಅವರು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಿಗೆ ಹೋಗ್ತಾರೆ, ಅವರು PR ಏಜೆನ್ಸಿಗಳಿಗೆ ಹೋಗ್ತಾರೆ, ಅವರು ಡಿಸೈನರ್ಸ್ ಆಗಿ ಹೋಗ್ತಾರೆ, ವಿಡಿಯೋ ಎಡಿಟರ್ಸ್ ಆಗಿ ಹೋಗ್ತಾರೆ. ಆದರೆ ಪತ್ರಕರ್ತರಾಗಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿತಿದ್ದಾರೆ ಅಂತ.
ಬಹುಶಃ ಇದು ಯಾಕೆ ಅಂದರೆ ಒಂದು ಡೆಫಿನೆಟ್ಲಿ ಸ್ಯಾಲ್ರಿ ಸ್ಕೇಲ್ ಏನಿದೆ ಅದು ಕಡಿಮೆ ಇದೆ ಅಂತ ಹೇಳುವಂಥದ್ದು. ಇನ್ನೊಂದು ಅವರು ಯಾವುದೋ ಮೀಡಿಯಾದಲ್ಲಿ ಪಾಸಿಟಿವಿಟಿಯನ್ನು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದು ಕೂಡ ಅಷ್ಟೇ ನಿಜವಾದ್ದು ಅಂತ. ಸೊ ಈ ಥರದ ದ್ವಂದ್ವದಲ್ಲಿ ನಾವೆಲ್ಲ ಪತ್ರಿಕೋದ್ಯಮ ಶಿಕ್ಷಕರಿದ್ದೇವೆ. ಬಹುಶಃ ಪತ್ರಕರ್ತ ಮಿತ್ರರು ನಾವೆಲ್ಲರೂ ಒಂದು ಮ್ಯೂಚುವಲ್ ಆಗಿ ಏನು ಒಂದು ಪಾಸಿಟಿವ್ ಪತ್ರಿಕೋದ್ಯಮದ ಕಡೆಗೆ ಹೆಜ್ಜೆ ಹಾಕೋಣ ಅನ್ನೋ ಆಶಯದೊಂದಿಗೆ ಈ ಪತ್ರಿಕಾ ದಿನಾಚರಣೆಯನ್ನು ನಾವು ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ವಂದನೆಗಳು ಮೌಲ್ಯ ಮೇಡಮ್. ಒಂದು ತಮ್ಮ ಬಂದಿರುವಂಥ ಎಲ್ಲ ಬೇರೆ ಬೇರೆ ಉಪನ್ಯಾಸಕರಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ಪತ್ರಿಕೋದ್ಯಮದ ಆಸಕ್ತಿಯನ್ನು ಬೆಳೆಸ್ಕೊಂಡವರಿದ್ದೀರಿ, ಎಲ್ಲ ಫ್ಯಾಕಲ್ಟಿಗಳ ಸಿಬ್ಬಂದಿಗಳು, ಸಂಶೋಧನಾ ವಿದ್ಯಾರ್ಥಿಗಳಿರಬೇಕು. ಒಂದು ಸಂವಾದದ ಜೊತೆಯಲ್ಲಿ ಅದಕ್ಕಿಂತ ನಂತರ ಸಾಗಿದ ಮೇಡಮ್ ಎಲ್ಲ ವಿಷಯ ಮಾತಾಡ್ತಾರೆ, ಕನ್ನಡ ಮೊದಲ ಪತ್ರಿಕೆ ಬಗ್ಗೆ ಮಾತಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ತಮ್ಮ ಪರಿಚಯವನ್ನೊಂದು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲರೂ ಒಂದು ತಮ್ಮ ಪರಿಚಯವನ್ನು ಹೇಳಬೇಕು. ನಮಸ್ತೆ ಎಲ್ರಿಗೂ. ನಮಸ್ತೆ ಸರ್. ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಇಲ್ಲೇ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಕಳೆದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಊರು ಇಲ್ಲೇ ಮಂಜೇಶ್ವರ. ನಮಸ್ತೆ ಸರ್, ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನಲ್ಲಿ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಊರು ಮೈಸೂರು ಪಕ್ಕ ಮಂಡ್ಯ. ನಾನು ಓದಿದ್ದೆಲ್ಲ ಮೈಸೂರಲ್ಲಿ ಮತ್ತು ಉಜಿರೆಯಲ್ಲಿ. ನಮಸ್ಕಾರ, ನಾನು ಪ್ರಣಮ್ಯ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, ಮಂಜೇಶ್ವರ. ನಮಸ್ಕಾರ, ನನ್ನ ಹೆಸರು ಅಂಜಲಿ ರಾಯ್. ನಾನು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಲ್ಲಿ ರಿಸರ್ಚ್ ಸ್ಕಾಲರ್ ಆಗಿದ್ದೇನೆ. ನಾನು ಪುತ್ತೂರಿನವಳು. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಸ್ಯಾನ್ರಿಟಾ. ನಾನು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದೇನೆ. ನನ್ನ ಊರು ಬಂದು ಬಂಟ್ವಾಳ. ಹಲೋ, ನನ್ನ ಹೆಸರು ಶ್ರೀರಾಮ್, ಮಂಗಳೂರಿನ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಲ್ಲಿ ಸ್ಟುಡಿಯೋ ಇನ್ಚಾರ್ಜ್ ಆಗಿದ್ದೆ. ಹಲೋ, ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಲ್ಲಿ ಸಂಶೋಧನಾ ವಿದ್ಯಾರ್ಥಿ. ನಾನು ಬೆಳಗಾವಿಯಿಂದ. ನಮಸ್ತೆ, ನಾನು ಜ್ಯೋತಿ ಮಹಾದೇವ್. ನಾನು ಗೃಹಿಣಿ, ಸಣ್ಣ ಮಟ್ಟಿನ ಬರಹಗಾರ್ತಿ, ಸಂಗೀತ ಮೇಡಮಿನ ವಿದ್ಯಾರ್ಥಿನಿ. ನಾನು ಜಯಲಕ್ಷ್ಮಿ ಆರ್ ಶೆಟ್ಟಿ ಅಂತ, ತುಳು ಎಮ್ಮೆ ಅದು ಲೆಕ್ಚರರ್ ಆಗಿದ್ದೇನೆ, ಹಾಗೆ ಸಾಹಿತ್ಯ ಮೇಡಮ್ ಇದ್ದು ವಿದ್ಯಾರ್ಥಿನಿ, ಮಂಗಳೂರಲ್ಲಿ ಮನೆ. ನಾನು ಅಲೀಶಾ, ಅಸೋಸಿಯೇಟ್ ಪ್ರೊಫೆಸರ್, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್. ಐ ಆಮ್ ಫ್ರಮ್ ದೇರಳಕಟ್ಟೆ. ಶ್ವೇತಾ ಪೈ ಅಂತ, ನಾನು ಸಾಹಿತ್ಯ ಮೇಡಮ್ನ ವಿದ್ಯಾರ್ಥಿ. ನಮಸ್ಕಾರ, ನಾನು ಪ್ರೀತಮ್ ನಾಯ್ಕ್ ಅಂತ. ನಾನು ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ಸೈನ್ಸ್ ಎಜುಕೇಶನ್ ಇಲ್ಲಿ MSc ಬಯೋಟೆಕ್ನಾಲಜಿ ಕಂಪ್ಲೀಟ್ ಮಾಡಿದ್ದೇನೆ ಮತ್ತು ನಾನು ಸಾಹಿತ್ಯ ಮ್ಯಾಮ್ನ ಸ್ಟೂಡೆಂಟ್. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ತಪಸ್ವಿ ಅಂತ. ನಾನು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಲ್ಲಿ ಕಳೆದ 6 ವರ್ಷದಿಂದ ಟೀಚ್ ಮಾಡ್ತಾ ಇದ್ದೇನೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ನಾನು ಮೂಲ ಬಂದು ಹೆಗ್ಗೋಡಿನವನು. ನಮಸ್ತೆ, ನಾನು ನಿಶಾ ಭಾರದ್ವಾಜ್, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮಂಗಳೂರು. ಅರ್ನಾಥ್ ಗಟ್ಟಿ ಸರ್ ಅನ್ನು ನೋಡ್ತಾ ಬೆಳೆದವಳನ್ನ. ಕಾಪಿ ಕಾರ್ಡ್ ಸರ್. ನಮಸ್ತೆ, ನನ್ನ ಹೆಸರು ರಮಣಿ ಭಂಡಾರಿ, ಸಾಹಿತ್ಯ ಮೇಡಮ್ ವಿದ್ಯಾರ್ಥಿ, ದೇರ್ಲಕಟ್ಟೆ ಊರು. ನಮಸ್ಕಾರ, ನಾನು ಕ್ಯಾಥ್ರಿನ್ ಅಂತ, ರಿಸರ್ಚ್ ಸ್ಕಾಲರ್. ಉದ್ಘಾಟನಾ ಭಾಷಣ ಮಾಡಲಿಕ್ಕಿದ್ದಾರೆ. ಒಂದು ಕಾಲದಲ್ಲಿ ದೇಶದ ನಂಬರ್ 1 ಚಾನೆಲ್ TV9ನ ವರದಿಗಾರರಾಗಿ ಬಹಳಷ್ಟು ವಿಶೇಷವಾದಂತಹ ವರದಿಯನ್ನು ಪ್ರಕಟಿಸಿದವರು ತಾರನಾಥ್ ಕಾಪಿಕಾಡ್. ಸಾಹಿತ್ಯ ಮತ್ತು ಕಲೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದ ಕಾರಣ ಅವರು ವಾರವಾಗಿ ಈಗ ಅಕಾಡೆಮಿಕ್ ಆಗಿ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಇದೀಗ ಉದ್ಘಾಟನಾ ಭಾಷಣ ಮಾಡಲಿಕ್ಕಿದ್ದಾರೆ. ತಾರನಾಥ್ ಸರ್, ಈಗ ನಿಮ್ಮಿಂದ. ನಾನು ಮೊದಲಾಗಿ ಉಳ್ಳಾಲ ವಲಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಅದರ ಎಲ್ಲ ಪದಾಧಿಕಾರಿಗಳಿಗೂ ಆಭಾರಿಯಾಗಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ. ಅದೇ ರೀತಿಯಾಗಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಮತ್ತು ನಿಟ್ಟೆಯ ತುಳು ಅಧ್ಯಯನ ವಿಭಾಗ ಈ 2 ಸಂಸ್ಥೆಗಳಿಗೂ ಆಭಾರಿಯಾಗಿದ್ದೇನೆ. ನಾನು ಸ್ವಲ್ಪ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗ್ತೇನೆ ನನ್ನ ನೆನಪಾದಾಗೆ ವಿಷಯಗಳನ್ನು. ನಾನು ಮತ್ತೊಮ್ಮೆ ಉಳ್ಳಾಳ ವಲಯದ ಎಲ್ಲ ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ, ಮೊನ್ನೆ ಅವರೊಂದು ವಿಡಿಯೋ ನೋಡಿದೆ. ಅವರೊಂದು ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ದರು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರಂತೂ ಅಧ್ಯಯನ ಪ್ರವಾಸಕ್ಕೆ ಹೋಗೋದು ತುಂಬ ಕಡಿಮೆ ಆಗಿದೆ. ಅವರು ಸದ್ಯ 24x7 ಬ್ಯುಸಿ ಇರ್ತಾರೆ. ಯಾವ ದಿವಸವೂ ಪುರ್ಸೊತ್ತಿರೋದಿಲ್ಲ. ನಿಮಗೆ ಬೇರೆ ಬೇರೆ ಉತ್ಸವ, ಹಬ್ಬ, ಅವರ ದಿನಗಳಿದ್ದಾಗ ನಿಮಗೆ ರಜೆ ಇರ್ತದೆ. ಆ ದಿವಸ ಎಲ್ಲ ಪತ್ರಕರ್ತರು ಬ್ಯುಸಿ ಇರ್ತಾರೆ, ಮನೆಯಲ್ಲೂ ಇರಲಿಕ್ಕಾಗೋದಿಲ್ಲ ಅವರಿಗೆ. ಅಂತೆಲ್ಲ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಒಂದು ದಿವಸವನ್ನು ಅಥವಾ ಒಂದೂವರೆ ದಿವಸವನ್ನು ಒಂದು ಅಧ್ಯಯನ ಪ್ರವಾಸಕ್ಕಾಗಿ ಮೀಸಲಾಗಿಟ್ಟುಕೊಂಡು ಬೇರೆ ಒಂದು ತನ್ನ ಕಾರ್ಯವ್ಯಾಪ್ತಿಯ ಪ್ರದೇಶದಿಂದ ಹೊರಗಿನ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ನೋಡಿಕೊಂಡು ಮಾತಾಡಿಕೊಂಡು ಬರುವಂಥದ್ದು ಪತ್ರಕರ್ತರಿಗೆ ಇದು ತುಂಬ ಅಗತ್ಯವಾಗಿರುವಂಥದ್ದು. ಇಲ್ಲೀಗ ಕಾರ್ಯನಿರತ ಪತ್ರಕರ್ತರಿದ್ದಾರೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಲ್ಲ. ನಾನು ನಿಮ್ಮ ಮುಂದೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದರೆ, ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ಈ ರೀತಿಯ
ಫೀಲ್ಡ್ ವರ್ಕ್ಗೆ ಪ್ರೇರೇಪಣೆ ಕೊಡಬೇಕು ಮತ್ತು ಖುದ್ದಾಗಿ ನೀವು ಅವರನ್ನು ಬೇರೆ ಬೇರೆ ಸ್ಥಳಗಳಿಗೆ ಅಥವಾ ಅಧ್ಯಯನಕ್ಕೆ ಕರೆದುಕೊಂಡು ಹೋಗಬೇಕು. ಅದು ಎಲ್ಲ ವಿಷಯಗಳನ್ನು ಪತ್ರಕರ್ತರಂತ ಹೇಳಿದ್ರೆ ನಿಮಗೆ ಗೊತ್ತಲ್ಲ, ಜಾಕ್ ಆಫ್ ಆಲ್, ಎಲ್ಲ ವಿಷಯಗಳ ಬಗ್ಗೆ ಕೆಲವು ವಿಷಯಗಳ ಬಗ್ಗೆ ಅವರನ್ನು ಮಾಸ್ಟರ್ ಆಗುವ ಹಾಗೆ ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದೊಂದು ನನಗೆ ತುಂಬ ದಿವಸಗಳಿಂದ ಕಾಡ್ತಾ ಇದ್ದ ವಿಷಯ. ಯಾಕಂತ ಹೇಳಿದ್ರೆ ನಾನು ಕೂಡ ದಿನೇಶ್ ಅವರು ಹೇಳಿದ ಹಾಗೆ ಅಥವಾ ಸತೀಶ್ ಅವರು ಹೇಳಿದ ಹಾಗೆ ಕಳೆದ 3 ದಶಕಗಳಿಂದ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದವನು. ನಾವು ನೂರಾರು ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತೇವೆ, ಗೋಷ್ಠಿಗಳಿಗೆ ಭೇಟಿ ಹೋಗ್ತೇವೆ, ವರದಿ ಮಾಡ್ತೇವೆ. ಆದರೆ ನಮಗೆ ಸ್ವಯಂ ಆತ್ಮವಿಮರ್ಶೆ ಮಾಡಿಕೊಳ್ಳಲಿಕ್ಕೆ ಅಥವಾ ಅಧ್ಯಯನ ಮಾಡಲಿಕ್ಕೆ ಅಂತ ನಾವು ಸಮಯವನ್ನು ಮೀಸಲಿಡುವುದು ತುಂಬ ಕಡಿಮೆ. ಬಟ್ ಅದು ಅತ್ಯಂತ ಜರೂರತ್ತಿನ ವಿಷಯ ಕೂಡ. ಮಿತ್ರರೇ, ಪತ್ರಿಕಾ ದಿನಾಚರಣೆ ಬಗ್ಗೆ ಮಾತನಾಡುವಾಗ ಆಮೇಲೆ ಸಾಯಿ ಗೀತಾ ಮೇಡಮ್ ಮಾತಾಡಲಿಕ್ಕಿದ್ದಾರೆ, ಗ್ರಂಥವನ್ನೇ ತಂದಿಲ್ಲಿ ಇಟ್ಟಿದ್ದಾರೆ. ಮಂಗಳೂರ ಸಮಾಚಾರ 1996ರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಜುಲೈ 1 ಅಂತ ಘೋಷಣೆ ಮಾಡಿ ಅದು ಒಂದು ವಿದ್ಯುಕ್ತವಾಗಿ 1996ರಲ್ಲಿ ಆರಂಭಿಸಿದರು. ಆವತ್ತಿನ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆದಿತ್ತು. ಮಂಗಳೂರಿನ ಹಂಪನಕಟ್ಟೆಯ ಇವತ್ತಿನ ವಿಶ್ವವಿದ್ಯಾನಿಲಯ ಕಾಲೇಜ್, ಅವತ್ತಿನ ಸರ್ಕಾರಿ ಕಾಲೇಜ್. ಬಹುಶಃ ಇಲ್ಲಿಯ ಪತ್ರಕರ್ತರೆಲ್ಲ ಅವತ್ತು ಇನ್ನೆಲ್ಲ ವಿದ್ಯಾರ್ಥಿಗಳಿದ್ದಿರ್ಬೋದೇನು, ಬಹುಶಃ ಶಶಿಧರ್ ಮಾತ್ರ ಫೀಲ್ಡಲ್ಲಿ ಇದ್ದಿರಬೇಕು ಆ ಹೊತ್ತಿಗೆ. ಶ್ರೀಧರಾಚಾರ್ಯ ಅವರು ಅವತ್ತು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಬಂದು ಒಂದು ದೊಡ್ಡ ಮಟ್ಟಿನ ಒಂದು ಉಪನ್ಯಾಸ ಕಾರ್ಯಕ್ರಮ, ಗೋಷ್ಠಿ ಎಲ್ಲ ಆರಂಭಿಸಿದ್ರು. ನಮಗೆಲ್ಲ ಒಂಥರ ಆವಾಗ ಅದು ಥ್ರಿಲ್ ಆಗಿತ್ತು, ಏನಿದು ಪತ್ರಿಕಾ ದಿನಾಚರಣೆ. ಮತ್ತು ಅವರಿಗೆ ಇನ್ನೂ ಥ್ರಿಲ್ ಆಗಿತ್ತು, ಬೆಂಗಳೂರಿನವರಿಗೆ ಇದು ಮಂಗಳೂರಲ್ಲಿ ಹೋಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಮೊದಲ ಪತ್ರಿಕೆ ಹುಟ್ಟಿದ ಊರು ಯಾವುದಂತ ಹೇಳಿದ್ರೆ ಅದು ಮಂಗಳೂರು. ಮಂಗಳೂರಿನಲ್ಲಿ ಮಂಗಳೂರ ಸಮಾಚಾರದ ನೆನಪಿನಲ್ಲಿ ಪತ್ರಿಕಾ ದಿನಾಚರಣೆ ಮಾಡಬೇಕು ಅಂತ 96ರಲ್ಲಿ. ಆನಂತರ ವಿದ್ಯುಕ್ತವಾಗಿ 96ರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ, ಅವತ್ತು ಪತ್ರಿಕಾ ಅಕಾಡೆಮಿ ಅಂತ, ಅನಂತರದ್ದು ಮಾಧ್ಯಮ ಅಕಾಡೆಮಿ ಅಂತ ಅದರ ಹೆಸರು ಬದಲಾಯಿತು. ಅವರದ್ದು ಪುಸ್ತಕ ಕೂಡ ಸಣ್ಣದಾಗಿ ಇಷ್ಟು ವಿಸ್ತೃತವಾದದ್ದಲ್ಲ, ಮೋಗ್ಲಿಂಗ್ ಅವರ ಬಗ್ಗೆ. ಈ ಪತ್ರಿಕೆಯನ್ನು ಆರಂಭಿಸಿದವರು ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಅವರು. ಮೋಗ್ಲಿಂಗ್ ಅವರ ಬಗ್ಗೆ ಒಂದು ಸಣ್ಣ ಐವಾನ್ ಏನೋ ಸಣ್ಣ ಒಂದು ಪುಸ್ತಕ ಥರ ಒಂದು ಪುಸ್ತಕವನ್ನು ಕೂಡ ಆ ಸಂದರ್ಭದಲ್ಲಿ ಪ್ರಕಟಿಸಿದ್ರು. ಯಾಕಂದರೆ ವಿಸ್ತಾರವಾಗಿ ಜನರಿಗೆ ಮತ್ತು ಮಾಧ್ಯಮದವರಿಗೆ ಗೊತ್ತಾಗಬೇಕು ಅಂತ. ನನಗೆ ಕೂಡ ಆ ವರ್ಷ ಅದು ಗೊತ್ತಾಗಿರಲಿಲ್ಲ. ಕಾರ್ಯಕ್ರಮದಲ್ಲಿ ಹೋಗಿ ಅಟೆಂಡ್ ಮಾಡಿ ಬಂದಿದ್ದೆ, ಮಂಗಳೂರು ಸಮಾಚಾರ ಅಂತ ಕೇಳಿಕೊಂಡು ಬಂದಿದ್ದೆ. ಮತ್ತು 2 ವರ್ಷ ಆಗುವಾಗ ಜನವಾಹಿನಿ ಅಂತ ಪತ್ರಿಕೆ ಇತ್ತು, ಆ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಜುಲೈ 1 ಆಗುವ ನೆನಪಾಯಿತು, ಈ ಪತ್ರಿಕೆ ಬಗ್ಗೆ ಒಂದು ವರದಿ ಬರೀಬೇಕು ಅಂತ. 98ರಲ್ಲಿ ಆಗ ನಾನು ಇದರ ಮೂಲ ಪ್ರತಿ ಇರುವಂಥ ಮಂಗಳೂರಿನ ಥಿಯಾಲಜಿಕಲ್ ಕಾಲೇಜ್ ಬಲ್ಮಠದ ಅಲ್ಲಿ ಹುಡುಕಿಕೊಂಡು ಹೋದಾಗ ಈ ಪುಸ್ತಕದ ಇನ್ನೊಬ್ಬರು ಸಹಲೇಖಕರು ಬೆನೆಟ್ ಅಮ್ಮಣ್ಣ ಅವರೇ ಇದ್ದರು ಗ್ರಂಥಾಲಯದಲ್ಲಿ. ಅವರು ಆ ಪತ್ರಿಕೆಯನ್ನು ತೋರಿಸಿದರು. ಸೊ ನಾನು ಮತ್ತು ನಮ್ಮಲ್ಲಿ ಸುಧಾಕರ್ ಯರ್ಮಾಳ ಅಂತ ಇದ್ದರು, ಸುಧಾಕರ್ ಯರ್ಮಾಳ ಫೋಟೋಗ್ರಾಫರ್, ಅವರದೊಂದು ಫೋಟೋ ಎಲ್ಲ ತೆಗೆದರು. ನಾವೊಂದು ವರದಿ ಬರೆದೆವು. ಅದು ಅವತ್ತು ಜನವಾಹಿನಿ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಬಂದಿತ್ತು. ಮತ್ತು ತುಂಬ ಜನಕ್ಕೆ ಅದು ರೀಚ್ ಆಗಿತ್ತು. ಆನಂತರ ಒಂದು 3-4 ವರ್ಷ ನನ್ನ ಹತ್ರ ಅನೇಕ ಮಂದಿ ಫೋನ್ ಮಾಡಿ ಜುಲೈ ಆಗುವಾಗ ಕೇಳ್ತಾ ಇದ್ದರು, ಈ ಪತ್ರಿಕೆ ಎಲ್ಲಿರ್ತದೆ, ಎಲ್ಲಿ ಸಿಗ್ತದೆ, ಅಥವಾ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಸೊ ಈ ಸಂದರ್ಭದಲ್ಲಿ ನೆನಪಾಯಿತು. ಈ ಸಂದರ್ಭದಲ್ಲಿ ಈಗ ನಿಮಗೆ ಅದರ ಸಂಪೂರ್ಣ ಜಾತಕವನ್ನು ನೋಡಲಿಕ್ಕೆ, ಓದಲಿಕ್ಕೆ ಈ ಪುಸ್ತಕ ಇದೆ. ಇದಕ್ಕಾಗಿ ನಾನು ಸಾಯಿ ಗೀತಾ ಮೇಡಮ್ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ಒಳ್ಳೆಯ ಸಂಶೋಧನಾ ಗ್ರಂಥ ಇದು. ಮಾಧ್ಯಮ ಕ್ಷೇತ್ರದಲ್ಲಿ ಇತ್ತೀಚೆಗೆ ಬಂದಂಥ ಒಂದು ಒಳ್ಳೆಯ ಮತ್ತು ಪ್ರಮುಖ ಅಂತ ಹೇಳಿದ್ರೆ ಒಂಥರ ಮೈಲ್ ಸ್ಟೋನ್, ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಆ ರೀತಿಯ ಒಂದು ಮಹತ್ವದ ಸಂಶೋಧನಾ ಗ್ರಂಥ ಇದು. ಎಲ್ಲ ಪತ್ರಕರ್ತರು ಮತ್ತು ಎಲ್ಲ ಪತ್ರಿಕೋದ್ಯಮದ ಶಿಕ್ಷಕರು ಒಂದು ಬಾರಿ ನೋಡಲೇಬೇಕಾದಂಥ ಕೃತಿ ಇದು. ಮೋಗ್ಲಿಂಗ್ ಅವರು ನೋಡಿ, ಆ ಕಾಲ, ಆ ದಿನ, ಆ ಸಂದರ್ಭ 1843, ಇವತ್ತಿಗೆ ಸುಮಾರು 184 ವರ್ಷಗಳ ಮೊದಲು ಒಂದು ಪತ್ರಿಕೆಯನ್ನು ಆರಂಭಿಸಬೇಕಂತಿದ್ದರೆ ಅವರ ದೂರದೃಷ್ಟಿತ್ವ ಅಥವಾ ಅವರ ಒಂದು ಚಿಂತನಾ ಕ್ರಮ ಅಥವಾ ಅವರಿಗೆ ಏನೋ ಈ ಊರಿಗೆ ಕೊಡಬೇಕು ಅನ್ನುವಂಥ ಇದ್ದಂಥ ಒಂದು ಉತ್ಕಟ ಆಶೆ, ಅಭಿಲಾಷೆಯಿಂದಾಗಿ ಅವರು ಆವತ್ತು ಪತ್ರಿಕೆ ಮಾಡಲಿಕ್ಕೆ ಆಯಿತು.
ಅವತ್ತು ಪತ್ರಿಕೆ ಅದು ಯಾವ ರೀತಿ ಇತ್ತಂತ ಆಮೇಲೆ ಮೇಡಮ್ ಹೇಳ್ತಾರೆ, ನನಗೆ ಅದು ಮತ್ತೆ ಮತ್ತೆ ರಿಕಾಲ್ ಆಗ್ತದೆ. ಕಲ್ಲಚ್ಚು ಮುದ್ರಣ ಅಂತ, ಲಿಥೋಗ್ರಫಿ ಪ್ರೆಸ್ ಅಂತ, ಆನಂತರ ಲೆಟರ್ ಪ್ರೆಸ್ ಇತ್ಯಾದಿ ಇತ್ಯಾದಿ ಎಲ್ಲ ಡೆವಲಪ್ ಆಗಿ ಬರುವಂಥದ್ದು. ಒಮ್ಮೆ ಮುದ್ರಣ ಮಾಡಿದರೆ 100ರಷ್ಟು ಮಾತ್ರ ಅದನ್ನು ಅಚ್ಚುವತ್ತಿ ಮಾಡಲಿಕ್ಕೆ ಆಗ್ತಾ ಇದ್ದಂಥದ್ದು. ಅವತ್ತಿನ ಕಾಲಕ್ಕೆ ಆ ಪತ್ರಿಕೆಯನ್ನು ಅವರು ಆರಂಭಿಸಿ, ಅವ್ರ ಪತ್ರಿಕೆಯನ್ನು ಆರಂಭಿಸುವಾಗ ಹೇಳ್ತಾರೆ ನೋಡಿ, ಕಾಲ ಮೇಡಮ್ ಒಂದು ನೆಗೆಟಿವ್ ಸುದ್ದಿ ಬಗ್ಗೆ ಹೇಳಿದರು, ಆ ಬಗ್ಗೆ ನಾನು ಬರ್ತೇನೆ. ಆವತ್ತಿನ ಕಾಲದಲ್ಲೂ ಕೂಡ ಈ ಗಾಳಿ ಸುದ್ದಿ ಎನ್ನುವುದು, ನಾವು ಇವತ್ತು ವಾಟ್ಸ್ಯಾಪ್, ಫೇಸ್ಬುಕ್ ಅಥವಾ ಇನ್ನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಇದ್ಕೊಂಡು ಎಲ್ಲ ಗಾಳಿ ಸುದ್ದಿ ಎಲ್ಲ ಹರಡ್ತದೆ ಅಂತ ನಾವು ಹೇಳಿಕೊಳ್ತೇವೆ. ಬಟ್ ಆವತ್ತಿನ ದಿನಮಾನದಲ್ಲಿ ಕೂಡ ಹಾಗೇ ಇತ್ತು. ಆವತ್ತಿನ ದಿನಮಾನ ಅಂತ ಹೇಳಿದ್ರೆ ಒಂದು ಸೋರ್ಸ್ ಇರಲಿಲ್ಲ. ಮೋಗ್ಲಿಂಗ್ ಅವರು ಇದರ ಮೊದಲ ಸಂಪಾದಕೀಯದಲ್ಲಿ ಹೇಳ್ತಾರೆ, ನಾನು ಯಾಕೆ ಪತ್ರಿಕೆ ಆರಂಭಿಸುವುದು ಅಂತ. ಈಗ ಪತ್ರಿಕೆ ಯಾಕೆ ಆರಂಭಿಸಬೇಕು ಅನ್ನೋದನ್ನು ನಿಮ್ಮ ಮುಂದೆ ಇಡಬೇಕಲ್ಲ. ಅವ್ರು ಹೇಳ್ತಾರೆ, ಈ ಊರಿನ ಜನರಿಗೆ ವಿಷಯವನ್ನು ಕೇಳಿಕೊಳ್ಳಬೇಕು ಅಂತ ತುಂಬ ಆಸಕ್ತಿ ಉಂಟು, ಮತ್ತು ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಳ್ಬೇಕು ಅನ್ನುವಂಥ ಕೂಡ ತುಂಬ ಆಸಕ್ತಿ ಉಂಟು ಅಂತ. ಒಂಥರ ಬುದ್ಧಿವಂತರಿದ್ದಾರೆ. ಬಟ್ ಏನಂತ ಹೇಳಿದ್ರೆ, ಒಂದು ಬೆಳಗ್ಗೆ ಏನೋ ಒಂದು ಮಾಹಿತಿ ಇವರಿಗೆ ಸಿಗ್ತದೆ. ಉದಾಹರಣೆಗೆ ಅದು ಬಂದರ್ನಲ್ಲಿ ಆಗುವಾಗ ಈ ರೀತಿ ಮಾತಾಡ್ತಾ ಇರ್ತಾರೆ, ಅದು ಮಧ್ಯಾಹ್ನಕ್ಕೆ ಆಗುವಾಗ ಆ ಸುದ್ದಿ ಮತ್ತಷ್ಟು ಬದಲಾಗ್ತದೆ, ಸಂಜೆ ಅದು ಬಲ್ಮಠಕ್ಕೆ ತಲುಪೋದು ಸಂಪೂರ್ಣ ಬದಲಾಗಿರ್ತದೆ, ಮರುದಿವಸ ಬೆಳಿಗ್ಗೆ ಆಗಿರುವಾಗ ಮತ್ತೆ ಬೇರೆಯೇ ಸುದ್ದಿ ಸೃಷ್ಟಿ ಆಗಿರ್ತದೆ. ಅದಕ್ಕಾಗಿ ನಾನು ಒಂದು ಅಧಿಕೃತವಾದ ಸುದ್ದಿಗಳನ್ನು ಈ ಊರಿನ ಜನರಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇಂಥ ಒಂದು ಪತ್ರಿಕೆಯನ್ನು ಆರಂಭಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆ ಪತ್ರಿಕೆಯನ್ನು ನೀವು ನೋಡ್ತಾ ಹೋಗಿ, ಈಗ ನೆಗೆಟಿವ್ ಅಂತ ಸುದ್ದಿ ವಿಚಾರ ಬರುವಾಗ ನಾವು ಇವತ್ತು ಸಹಜವಾಗಿ ಪತ್ರಿಕೆಗಳಲ್ಲಿ ಏನು ಕ್ರೈಮ್ ಸುದ್ದಿಗಳನ್ನು ನೋಡುವಂಥದ್ದು, ನಮಗೆ ಒಮ್ಮೆ ನೋಡುವಾಗ ಬೆಚ್ಚಿ ಬೀಳ್ತೇವೆ. ಇವತ್ತು ಸುಮ್ಮನೆ ಕೂತ್ಕೊಂಡೊಮ್ಮೆ ನೋಡುವಾಗ ಅಯ್ಯೋ ಇಷ್ಟು ಕ್ರೈಮ್ಸ್ ನಮ್ಮ ನಡುವೆ ಆಗ್ತದಲ್ಲ ಅಂತ. ಬಟ್ ಹಿಂದೆ ಆಗ್ತಾ ಇರಲಿಲ್ವಾ? ಹಿಂದೇನೋ ಆಗ್ತಾ ಇತ್ತು. ಅದರ ರಿಪೋರ್ಟ್ ಕಡಿಮೆ ಆಗ್ತಾ ಇತ್ತು. ರಿಪೋರ್ಟಿಂಗ್, ವರದಿ ಮಾಡುವಂಥದ್ದು ಕಡಿಮೆ ಇತ್ತು. ಆ ಪತ್ರಿಕೆಗೆ ಅಥವಾ ಪತ್ರಕರ್ತರಲ್ಲಿ ಒಂದು ಸಣ್ಣ ಡಿಸ್ಟೆನ್ಸ್ ಇತ್ತು, ಒಂದು ಲಕ್ಷ್ಮಣ ರೇಖೆ. ಇಷ್ಟು ತುಂಬ ಏನು ಕ್ರಿಮಿನಲ್ ಸುದ್ದಿಗಳನ್ನು, ಅಪರಾಧ ಸುದ್ದಿಗಳನ್ನು ಕೊಡಬೇಕಾ ಬೇಡವಾ, ಈ ರೀತಿಯೆಲ್ಲ ಒಂದು ಜಿಜ್ಞಾಸೆಗಳೆಲ್ಲ ಇದ್ದಂಥ ಒಂದು ಕಾಲಘಟ್ಟ ಇತ್ತು. ಇವಾಗ ಯಾವುದೇ ಬ್ಯಾರಿಕೇಡ್ ಇಲ್ಲ, ನೀವು ನೋಡ್ತಾ ಇದ್ದೇವೆ. ಬಟ್ ಮೋಗ್ಲಿಂಗ್ ಅವರ ಪತ್ರಿಕೆಯಲ್ಲಿ ಕೂಡ ಏನು ಮಂಗಳೂರ ಸಮಾಚಾರದಲ್ಲಿ ಕೂಡ ಅವರು ವಾರ್ತೆಗಳನ್ನು ವಿಭಾಗ ಮಾಡ್ತಾರೆ. ದೇಶೀಯ ಸುದ್ದಿಗಳು ಅಥವಾ ಸಾಂಸ್ಕೃತಿಕ ಸುದ್ದಿಗಳು ಅಥವಾ ಜನರಿಗೆ ಉಪಯುಕ್ತವಾಗುವ ಸುದ್ದಿಗಳು ಮತ್ತು ಅಪರಾಧ ಸುದ್ದಿಗಳು ಅಂತ. ಅವರು ಆ ಪತ್ರಿಕೆಯಲ್ಲಿ ಅವರ ಇಶ್ಯೂವಲ್ಲಿ ಕೂಡ ಅದರ ಪ್ರತಿಗಳಲ್ಲಿ 15 ದಿವಸಕ್ಕೊಮ್ಮೆ ಬರ್ತಾ ಇದ್ದಂಥ ಪತ್ರಿಕೆ ಅದು. ಆ ಪತ್ರಿಕೆಯಲ್ಲಿ ಅಪರಾಧ ಸುದ್ದಿಗಳಿರ್ತದೆ. ಅವರು ಯಾಕೆ ಅಪರಾಧ ಸುದ್ದಿಗಳನ್ನು ಪ್ರಕಟಿಸ್ತಾ ಇದ್ರು ಅಂತ ಹೇಳಿದ್ರೆ, ಕೇವಲ ಅಪರಾಧ ಸುದ್ದಿಗಳನ್ನು ಮಾತ್ರ ಅವರು ಪ್ರಕಟಿಸ್ತಾ ಇದ್ದದಲ್ಲ, ಅದರ ಜೊತೆಗೆ ಆ ಅಪರಾಧಿಗೆ ಏನು ಶಿಕ್ಷೆ ಆಯಿತು ಅಂತ. ಅಂದರೆ ಜನರಿಗೆ ಒಂದು ಅಪರಾಧ ಮಾಡಿದರೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಭಯವನ್ನು ಮೂಡಿಸಬೇಕು, ಜೊತೆಗೆ ಒಂದು ಜಾಗೃತಿಯನ್ನು ಕೂಡ ಮೂಡಿಸಬೇಕು. ಆವಾಗ ಅಪರಾಧಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಅವರ ಚಿಂತನೆ ಇತ್ತು. ಹಾಗಾಗಿ ಅವರು ಅವರ ಪ್ರತಿಯಲ್ಲಿ ಕೂಡ ಅಪರಾಧ ಪ್ರಕರಣಗಳನ್ನು ವರದಿ ಮಾಡ್ತಾರೆ ಮತ್ತು ಅದಕ್ಕೆ ಆದ ಶಿಕ್ಷೆಗಳನ್ನು ಕೂಡ ಅವರು ವರದಿ ಮಾಡ್ತಾರೆ. ಸೊ ಇಂಥ ಒಂದು ಜಿಜ್ಞಾಸೆ ಇತ್ತು. ಸೊ ಅಪರಾಧ ಅನ್ನುವಂಥದ್ದು ಅದು ಇನ್ನೂ 100 ವರ್ಷ ಕಾಲದ ನಂತರ ಕೂಡ ಇದ್ದೇ ಇರ್ತದೆ. ನಾವು ಯಾವ ರೀತಿ ವರದಿ ಮಾಡ್ತೇವೆ ಅನ್ನುವಂಥದ್ದನ್ನು ನಾವು ಇವತ್ತು ಅದನ್ನು ಬ್ರೇಕಿಂಗ್ ಸುದ್ದಿಯಲ್ಲಿ ಹಾಕಿ ಏನು ಭಯಭೀತಿ ಪಡುವಂಥ ರೀತಿಯಲ್ಲಿ ನಾವು ಇವತ್ತು ಅದನ್ನು ಏನು ಟಿ ವಿಗಳಲ್ಲೋ ಪತ್ರಿಕೆ ಒಂದು ಸಣ್ಣ ಇವತ್ತಿಗೆ ಕೂಡ ಒಂದು ಲಕ್ಷ್ಮಣ ರೇಖೆಯನ್ನು ಇಟ್ಕೊಂಡಿದೆ. ಟಿ ವಿಗಳದನ್ನೆಲ್ಲ ಮುರಿದು ದಗ ಹೌದು, ಈ ರೀತಿ ಎಲ್ಲ ಇರ್ತದೆ. ನಮಗೆ ಉಳ್ಳಾಲ ತುಂಬ ಶಾಂತವಾಗಿರ್ತದೆ, ನಮ್ಗೆ ಗೊತ್ತೇ ಇರುವುದಿಲ್ಲ. ನಾವು ಒಂದು ಹೊರಗಡೆ ನೋಡಿದಾಗ ಜನ ಯಥಾ ಪ್ರಕಾರ ಓಡಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಹಿಂದೂಗಳು ಮುಸಲ್ಮಾನರೆಲ್ಲ ಜೊತೆಗೆ ಓಡಾಡ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ. ಅಲ್ಲಿ ಬೆಂಗಳೂರಿನ ಟಿ ವಿಯಲ್ಲಿ ಮಾತ್ರ ಉಳ್ಳಾಳ ದಗ ಅಂತ ಆಗ್ತಾ ಇರ್ತದೆ. ಸೊ ಈ ರೀತಿಯ ಏನು ಲಕ್ಷ್ಮಣ ರೇಖೆಯಲ್ಲಿ ಎಲ್ಲ ದಾಟಿಕೊಂಡು ಇವತ್ತು ಮಾಧ್ಯಮಗಳು ದಾಟಿ ಹೋಗಿದೆ. ಸೊ ಇದು ನಾವು ಏನು ಚಿಂತನೆ ಮಾಡಬೇಕಾದ, ಪ್ರಶ್ನೆ ಮಾಡಬೇಕಾದ ಕಾಲಘಟ್ಟದಲ್ಲಿ ಇವತ್ತು ನಾವು ಇದ್ದೇವೆ. ಆವತ್ತು ಮೋಗ್ಲಿಂಗ್ ಅವರು ಹಾಕಿಕೊಟ್ಟಂಥ ಆ ಒಂದು ಸಂಪ್ರದಾಯ ಅಥವಾ ಆವತ್ತು ಅವರು ಹಾಕಿಕೊಟ್ಟಂಥ ಆ ಬೀಜ ನೋಡಿ, ಆ ಪತ್ರಿಕೆಯ ಹುಟ್ಟು ಇದೆಯಲ್ಲ, ಜನ್ಮವೇ ಒಂದು ರೋಚಕವಾದದ್ದು. ಒಂದು ಪತ್ರಿಕೆಗೆ 2 ಹೆಸರು. 1843 ಪತ್ರಿಕೆ ಆರಂಭವಾಗುವುದು ಮಂಗಳೂರಲ್ಲಿ ಆರಂಭ ಆಯಿತು. ಜುಲೈ 1 ಮಂಗಳೂರ ಸಮಾಚಾರ. 16 ಸಂಚಿಕೆಗಳು ಮಾತ್ರ ಮಂಗಳೂರಲ್ಲಿ ಬರುತ್ತೆ.
ಅದನ್ನು ಆಮೇಲೆ ಒಳ್ಳೆಯದಕ್ಕೆ ಪ್ರಚಾರ ಉಂಟು, ಜನ ಬೇಡಿಕೆ ಉಂಟು ಅಂತ ಹೇಳುವಾಗ ಮೋಗ್ಲಿಂಗ್ ಅವರು ತೀರ್ಮಾನ ಮಾಡ್ತಾರೆ ಇದನ್ನು ವಿಶಾಲ ಕರ್ನಾಟಕಕ್ಕೆ ವಿಸ್ತಾರ ಮಾಡಬೇಕಂತ. ಅದಕ್ಕಾಗಿ ಅದನ್ನು 16ನೇ ಸಂಚಿಕೆ ಆದ ನಂತರ ಅದನ್ನು ಬಳ್ಳಾರಿಗೆ ಸ್ಥಳಾಂತರ ಮಾಡ್ತಾರೆ. ಆವಾಗ ಇಡೀ ಕರ್ನಾಟಕಕ್ಕೆ, ವಿಶಾಲ ಕರ್ನಾಟಕಕ್ಕೆ ಕನೆಕ್ಟ್ ಆಗುವಂಥ ಹೆಸರಾಗಬೇಕಲ್ಲ, ಕನ್ನಡ ಸಮಾಚಾರ ಅಂತ ಮಾಡ್ತಾರೆ. ಒಂದೇ ಪತ್ರಿಕೆಗೆ 2 ಹೆಸರು ಬಂದಿರುವಂಥ ಒಂದು ಪ್ರಸಂಗ ಅದು. ಮತ್ತು ಅದು ಸುಮಾರು 1845 ಫೆಬ್ರವರಿ ಆಗುವಾಗ ಅದರ ಪ್ರಕಟಣೆಯನ್ನು ನಿಲ್ಲಿಸ್ತಾರೆ. ಮತ್ತು ಅವರಿಗೆ ಬೇರೆ ಬೇರೆಯವರ ಕಾರ್ಯದಲ್ಲೆಲ್ಲ ಅವರು ಮುಂದುವರಿಸ್ತಾರೆ. ಬಟ್ ಅವರು ಹಾಕಿಕೊಟ್ಟಂಥ ಒಂದು ಬೀಜ ಉಂಟಲ್ಲ, ಅದು ಕನ್ನಡದ ಪತ್ರಿಕೋದ್ಯಮಕ್ಕೆ ಭಾರಿ ದೊಡ್ಡ ಒಂದು ಪ್ರೇರಣೆಯನ್ನು ಕೊಟ್ಟಂಥದ್ದು. ತುಂಬ ಜನರಿಗೆ ಅಭಿಪ್ರಾಯಗಳುಂಟು, ಮೇಡಮ್ ಕೂಡ ಹೇಳ್ಬೋದು, ಅವ್ರು ಮತಾಂತರ ಮಾಡಲಿಕ್ಕೆ ಬಂದಿದ್ದರು ಅಂತ. ಖಂಡಿತವಾಗಿಯೂ ಮಿಷನರಿಗಳ ಮಿಷನ್ ಇದ್ದದ್ದೇ ಕನ್ವರ್ಷನ್ ಮಾಡುವಂಥದ್ದು. ಅದರಲ್ಲಿ ಅವರು ಕೂಡ ಅದನ್ನು ಇಲ್ಲ ಅಂತ ಹೇಳಿಕೊಳ್ಳೋದಿಲ್ಲ. ಮೋಗ್ಲಿಂಗ್ ಅವರ ಬಗ್ಗೆ ಬಂದ ಪುಸ್ತಕಗಳಲ್ಲೂ, ಅವರ ಬಗ್ಗೆ ಬಂದಂಥ ಬಯೋಗ್ರಫಿಗಳಲ್ಲಿ ಕೂಡ ಅದೆಲ್ಲ. ಬಟ್ ಅವರು ಈ ಊರಿಗೆ ಬಂದಾಗ, ಮಂಗಳೂರಿಗೆ ಬಂದಾಗ 1834-31 ಆಸುಪಾಸಲ್ಲಿ ಬರ್ತಾರೆ. ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿದಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಇಡೀ ಕರಾವಳಿಯ ಅಥವಾ ಈ ತುಳುನಾಡಿನ ಪರಿಸ್ಥಿತಿ ನೋಡಿದಾಗ ಅವರಿಗೆ ಇಲ್ಲಿಯ ಊರಿನಲ್ಲಿರುವಂಥ ಸಂಪತ್ತು, ಜ್ಞಾನ, ದೇಶೀಯ ಜ್ಞಾನ, ಜ್ಞಾನ ಪರಂಪರೆ, ಮತ್ತು ಇಲ್ಲಿಯ ಭಾಷಾ ವೈವಿಧ್ಯತೆ, ಮತ್ತು ಇಲ್ಲಿ ಸಾಂಸ್ಕೃತಿಕ ಆಯಾಮಗಳನ್ನು ನೋಡುವಾಗ ಅವರಿಗೆ ಭಾರಿ ರೋಮಾಂಚನ ಆಗ್ತದೆ. ಇಷ್ಟೆಲ್ಲ ವೈವಿಧ್ಯತೆಯ ಇದೊಂದು ನಗರ, ಇದೊಂದು ಊರು, ಬಟ್ ಇಲ್ಲಿ ವಿದ್ಯಾಭ್ಯಾಸ ಇಲ್ಲ, ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಇಲ್ಲ, ಇದನ್ನೆಲ್ಲ ದಾಖಲೀಕರಣ ಮಾಡಬೇಕು ಅಂತ ಅವತ್ತಿನ ನೋಡಿ ಮೋಗ್ಲಿಂಗ್ ಅವರ ಕಾಲಘಟ್ಟದಲ್ಲಿ ಅವರು ಸರಿಸಮಾನವಾಗಿ ಬಂದವರೇ. ವೈಗ್ಲೆ, ಕಿಟೆಲ್, ಗುಂಡರ್ಟ್, ಮೆನ್ನರ್, ಬ್ರಿಗೆಲ್ ಇವರೆಲ್ಲ ಸಮಕಾಲೀನರು ಬಂದವರು ಒಂದೊಂದು ಕೆಲಸ ಮಾಡ್ತಾರೆ. ಕಿಟೆಲ್ ಅವರು ಕನ್ನಡದ ಪ್ರಥಮ ಶಬ್ದಕೋಶವನ್ನು ಕಟ್ಟಿಕೊಡ್ತಾರೆ, ಮೂಲ ಮಂಗಳೂರಲ್ಲೇ ನಿಂತುಕೊಂಡು. ಅಂದರೆ ಇಡೀ ಕರ್ನಾಟಕವನ್ನು ಒಂದು 20 ವರ್ಷ ಸುತ್ತಾಡಿ ತುಂಬ ಚೆನ್ನಾಗಿ ಕಿಟೆಲ್ ಅವರು ಕೂಡ ತುಳುವನ್ನು ಕಲಿತಿದ್ದರು, ತನ್ನ ಪತ್ನಿಗೂ ಕಲಿಸಿದ್ದರು, ತನ್ನ ಮಕ್ಕಳಿಗೂ ಕಲಿಸಿದ್ದರು. ಅದೇ ಜೊತೆಗೆ ಬ್ರಿಗೇಲ್ ಅವರು ತುಳುವಿನ ಮೊದಲ ಗ್ರಾಮರ್ ಪುಸ್ತಕವನ್ನು ತರ್ತಾರೆ, ವ್ಯಾಕರಣ ಪುಸ್ತಕವನ್ನು 1872 ಮೊದಲ ವ್ಯಾಕರಣ ಅದು. ಆಮೇಲೆ ಮೆನ್ನರ್ ಅವರು, ಅಗಸ್ಟ್ ಮೆನ್ನರ್ ಅವರು ತುಳುವಿನ ಮೊದಲ ಡಿಕ್ಷನರಿಯನ್ನು ತರ್ತಾರೆ 1886 ತುಳುವಿನ ಮೊದಲ ಡಿಕ್ಷನರಿ ಅವರು. ಗುಂಡಟ್ ಅವರು ಮಲಯಾಳಂನ ಡಿಕ್ಷನರಿಯನ್ನು ತರ್ತಾರೆ. ಸೊ ಹಾಗಾಗಿ ಅವರು ಈ ಊರಲ್ಲಿ ನಿಂತು ಅಸಾಧಾರಣವಾದಂಥ ಕೆಲಸವನ್ನು ಮಾಡ್ತಾರೆ. ಈ ಕೆಲಸವನ್ನು ನೋಡಿ ಅವರನ್ನು ಅಲ್ಲಿಂದ ಕಳುಹಿಸಿದವರಿದ್ದಾರಲ್ಲ, ಅವರಿವರಿಗೆ ಮೆಮೊ ಕಳಿಸ್ತಾರೆ, ನೋಟಿಸ್, ನಿಮ್ಮನ್ನು ನಾವು ಯಾಕೆ ಅಲ್ಲಿ ಕಳುಹಿಸಿದ್ದು, ನೀವು ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀರಿ, ಅಲ್ಲಿ ಹೋಗಿ ಅಂತ, ನೀವು ವಾಪಸ್ ಬನ್ನಿ ಅಂತ. ಅವರನ್ನು ಕಳುಹಿಸುವುದು ನೀವು ಧರ್ಮ ಪ್ರಚಾರ ಮಾಡಿ ಅಂತ. ಹೌದು, ಮಿಷನರಿಗಳಲ್ವರು. ಆದರೆ ಅವರು ಇಲ್ಲಿ ಬಂದು ಮಾಡಿದ್ದು ಕನ್ನಡದ ಸೇವೆ, ತುಳುವಿನ ಸೇವೆ, ಕೊಂಕಣಿಯ ಸೇವೆ, ಮಲಯಾಳಂನ ಸೇವೆ, ಅವೆಲ್ಲವನ್ನು ದಾಖಲೀಕರಣ ಮಾಡಿದ್ದು. ಪಾಡ್ದನಗಳ ಸಂಪುಟ, ಮೆನ್ನರ್ ಮೊದಲ ಬಾರಿಗೆ ಪಾಡ್ದನವನ್ನು, ತುಳುವಿನ ಪಾಡ್ದನವನ್ನು ಸಂಕಲನ ಮಾಡುವುದೇ ಅವರು. ಈ ಮೋಗ್ಲಿಂಗ್ ಕೂಡ ಬರೀ ಪತ್ರಿಕೆ ಮಾತ್ರ ಮಾಡಿದ್ದಲ್ಲ, ಜೈಮಿನಿ ಭಾರತವನ್ನು, ಬಸವ ಪುರಾಣವನ್ನು, ತುಳುವಿನ ಗಾದೆಗಳನ್ನು, ಕೀರ್ತನೆಗಳನ್ನು, ಹರಿಭಕ್ತ ಸಾರ ಕನಕದಾಸರದ್ದು, ಇವೆಲ್ಲವನ್ನು ಸಂಗ್ರಹಿಸಿ ಸಂಕಲನ ಮಾಡಿ ಪ್ರಕಟಿಸಿದವರು. ಆವತ್ತು ಅವರು ಪ್ರಕಟ ಮಾಡದೆ ಹೋಗಿದ್ದರೆ ಇವತ್ತು ನಮಗೆ ಅವೆಲ್ಲ ಇರ್ತಾ ಇರಲಿಲ್ಲ ನಮ್ಮ ಮುಂದೆ. ಹಾಗಾಗಿ ಅಂಥ ಅದ್ಭುತವಾದಂಥ ಚಾರಿತ್ರಿಕವಾದಂಥ ಕೆಲಸಗಳನ್ನು ನೀಡಿದವರು. ಸೊ ಹಾಗಾಗಿ ಅವರ ಕೆಲಸಗಳನ್ನು ನಾವು ಖಂಡಿತವಾಗಿಯೂ ಅವರಿಗೆ ನಾವು ಉಪಕಾರ ಸ್ಮರಣರಾಗಿರಬೇಕು. ಪತ್ರಿಕಾ ದಿನಾಚರಣೆ ಅಂತ ಹೇಳಿದ್ರೆ ಕೇವಲ ಮಂಗಳೂರ ಸಮಾಚಾರ ಅದರ ಇತಿಹಾಸ ಮಾತ್ರ ಅಲ್ಲ, ಅದನ್ನು ಕಟ್ಟಿಕೊಟ್ಟ ಮೋಗ್ಲಿಂಗನ ಕೊಡುಗೆಯನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಸೊ ಪತ್ರಿಕಾ ದಿನಾಚರಣೆ ಅಂತ ಹೇಳುವಾಗ ಅದು ಮೋಗ್ಲಿಂಗಿನ ಸ್ಮರಣೆಯೂ ಆಗಬೇಕು, ಅದು ಪತ್ರಿಕೆಯ, ಮಂಗಳೂರ ಪತ್ರಿಕೆಯ, ಸಮಾಚಾರ ಪತ್ರಿಕೆಯ ನೆನಪು ಕೂಡ ಆಗಬೇಕು. ಹಾಗಾಗಿ ನೀವ್ಯಾವತ್ತಾದರೂ ನಿಮಗೆ ಸಮಯಾವಕಾಶ ಇದ್ದಾಗ ಮಂಗಳೂರಿನ ಬಲ್ಮಠದಲ್ಲಿ, ಅಲ್ಲಿ ಎಡಭಾಗದಲ್ಲಿ ಕುಡ್ಲಾ ರೆಸ್ಟೋರೆಂಟ್, ಅದರ ಹಿಂದೆಗಡೆ ಕುಡ್ಲಾ ರೆಸ್ಟೋರೆಂಟ್ ಅಂತ ಹೇಳಿದಾಗ ಲ್ಯಾಂಡ್ ಮಾರ್ಕ್ ಸುಲಭ ಅಲ್ವಾ. ಥಿಯಾಲಜಿಕಲ್ ಕಾಲೇಜ್ ಅಂತ ಹೇಳಿದರೆ ಅದಲ್ಲಿ ಹೋಗಿ ಹುಡುಕಬೇಕಾಗ್ತದೆ. ಅದರ ಒಳಗಡೆ ಹೋದರೆ ಅಲ್ಲಿ ಮೋಗ್ಲಿಂಗ್ ಅವರ ಪ್ರತಿಮೆ ಇದೆ. ಅವರಿಗೆ 2011 ಅವರ 200ನೇ ವರ್ಷ ಜನ್ಮ ಶತಮಾನೋತ್ಸವ ಆಗುತ್ತೆ. ಆ ಸಂದರ್ಭದಲ್ಲಿ ಅವರೊಂದು ಪ್ರತಿಮೆಯನ್ನು ಅಲ್ಲಿ ಮಾಡಿದ್ದರು. ಯಾವತ್ತಾದ್ರೊಮ್ಮೆ ನೋಡಿಕೊಂಡು ಅಲ್ಲಿ ಒಂದು ಪುಣ್ಯ ಪುರುಷನನ್ನು ನೋಡಿಕೊಂಡು ಬರುವಂಥ ಕೆಲಸ ಆಗಬೇಕು. ನೀವು ನಿಮ್ಮ ಮಕ್ಕಳ ಮೂಲಕ ಕೂಡ ಅದನ್ನು ಮಾಡುವಂಥ ಆಗಬೇಕು. ನಾವು ಇವತ್ತಿನ ಮಾಧ್ಯಮ
ಅಥವಾ ಟಿ ವಿ ಮಾಧ್ಯಮ ಅಥವಾ ಪತ್ರಿಕಾ ಜಗತ್ತಿನ ಬಗ್ಗೆ ಮಾತನಾಡುವಾಗ ಮೇಡಮ್ ಒಂದು ಮಾತು ಹೇಳಿದರು. ಮಕ್ಕಳು ಇವತ್ತು ಮಾಧ್ಯಮಗಳಲ್ಲಿ ಕೆಲಸಕ್ಕೆ ಪ್ರವೇಶ ಪಡೆಯಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಅಂತ. ನಮ್ಮ ಮಾಧ್ಯಮ ಆಫ್ಟರ್ ಗ್ಲೋಬಲೈಸೇಷನ್ ನಮ್ಮ ದೇಶ ಜಾಗತೀಕರಣಕ್ಕೆ ತೆರೆದುಕೊಂಡ ಬಳಿಕ ಅದು ಬೇರೆ ಬೇರೆ ಸ್ತರದಲ್ಲಿ ಮಾಧ್ಯಮ ಲೋಕ ಕೂಡ ವಿಸ್ತಾರ ಆಗ್ತಾ ಹೋಯಿತು. ಒಂದು ಮಟ್ಟಕ್ಕೆ ಏನು ಮಾಧ್ಯಮ ಸೇವೆ ಅಂತ ಇದ್ದದ್ದು ಅವತ್ತು ಕೂಡ, ಈಗ ಗ್ಲೋಬಲೈಸೇಷನ್ಗೆ ನಾವು 90ರ ದಶಕದಲ್ಲಿ ತೆರೆದುಕೊಳ್ಳುವ ಸಂದರ್ಭದಲ್ಲಿ ಕೂಡ ಈ ದೇಶದಲ್ಲಿ ದೊಡ್ಡ ದೊಡ್ಡ ಪತ್ರಿಕಾ ಸಮೂಹಗಳು ಇದ್ದವು. ಆದರೆ ಅದಕ್ಕೊಂದು ಅಧಿಕೃತವಾಗಿ ಕಾರ್ಪೊರೇಟ್ ಮಾಧ್ಯಮ ಅನ್ನುವಂಥ ಒಂದು ಹೆಸರು ತೂಕ ಬಂತು. ಒಂದಷ್ಟು ಜಾಬ್ ಆಪರ್ಚುನಿಟೀಸ್ ಅಥವಾ ಕೈ ತುಂಬ ಸಂಬಳ ಅನ್ನುವಂಥ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂತು. ನೂರಾರು ಸಾವಿರಾರು ಜನ ವಿದ್ಯಾರ್ಥಿಗಳು, ನಿಮ್ಮಂಥ ಶಿಕ್ಷಕರ ವಿದ್ಯಾರ್ಥಿಗಳು ಉದ್ಯೋಗ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆದರೆ ನಂತರದ ಬೆಳವಣಿಗೆಗಳು ನೀವೆಲ್ಲ ಅದನ್ನು ಒಬ್ಸರ್ವ್ ಮಾಡಿರುತ್ತೀರಿ ಅಥವಾ ಅನುಭವಿಸಿರ್ತೀರಿ. ಒಂದು ಏನು ಗ್ರಾಫ್ ಮೇಲೆ ಹೋದಷ್ಟೇ ವೇಗವಾಗಿ ಅದು ಕೆಳಗೆ ಇಳಿಮುಖವಾಗಿ ಹೋಗ್ತಾ ಇರೋದನ್ನು ನಾವು ನೋಡಿದ್ದೇವೆ ಅಥವಾ ಕಾಣ್ತಾ ಇದ್ದೇವೆ. ಹಾಗಾಗಿ ಮಾಧ್ಯಮದಲ್ಲಿನ ಉದ್ಯೋಗ ಸ್ವಲ್ಪ ಮಟ್ಟಿಗೆ ಒಂಥರ ಅದು ಭದ್ರತೆಯೋ ಅಭದ್ರತೆಯೋ ಈ ಎರಡನ್ನು ಕೂಡ ಅದು ಏಕಕಾಲಕ್ಕೆ ಕಾಡ್ತಾ ಇರ್ತದೆ. ನಾನು ಎಲ್ಲಿ ಯಾವ ಸೆಕ್ಟರಲ್ಲಿ ಮಾಧ್ಯಮದಲ್ಲಿ ಕೂಡ ಎಲ್ಲಿ ಕುಳಿತುಕೊಂಡ್ರೆ ಎಲ್ಲಿ ಉದ್ಯೋಗವನ್ನು ಪಡ್ಕೊಂಡ್ರೆ ಭದ್ರತೆ ಉದ್ಯೋಗ ಇರಬಹುದು ಅಂತ. ಸೊ ಆಫ್ಟರ್ ಏನು ಈ ಗ್ಲೋಬಲೈಸೇಷನ್ನ ನಂತರದ ಕಾಲಘಟ್ಟದಲ್ಲಿ ಪತ್ರಿಕೆಗಳು ಮರ್ಜ್ ಆಗುವಂಥದ್ದು, ಕಂಪನಿಗಳು ಮರ್ಜ್ ಆಗುವಂಥ ಸಂದರ್ಭಗಳು, ಸ್ವಾಭಾವಿಕವಾಗಿ ಉದ್ಯೋಗ ಕಡಿತ ಆಗ್ತಾ ಬಂತು. ಅಥವಾ ಪತ್ರಿಕೆಗಳ ಒಂದು ಹಂತದಲ್ಲಿ ಮರ್ಜ್ ಆಗುವಂಥದ್ದು, ಮತ್ತು ಅದರಲ್ಲಿ ಒಂದು ಲೆಸ್ ಆಗುವಂಥದ್ದು, ಕಡಿಮೆ ಆಗುವಂಥದ್ದು ಇಡೀ ಇಂಡಿಯಾದಲ್ಲಿ ನಡೆದಿರುವಂಥ ಅಥವಾ ನಡೀತಾ ಬಂದಂಥ ಘಟನಾವಳಿಗಳು. ಆನಂತರ ನಾವು ಕೋವಿಡ್ ಕಾಲಘಟ್ಟವನ್ನು ನೋಡಿದೆವು. ಕೋವಿಡ್ನ ಕಾಲಘಟ್ಟದಲ್ಲಿ ಸುಮಾರು 50,000ಕ್ಕೂ ಅಧಿಕ ಸಣ್ಣ ಅಥವಾ ಮಧ್ಯಮ ಪ್ರಮಾಣದ ಪತ್ರಿಕೆಗಳು ಈ ದೇಶದಲ್ಲಿ ಮುಚ್ಚಲ್ಪಟ್ಟವು. ಆನಂತರದ ಕಾಲಘಟ್ಟದಲ್ಲಿ ಅಥವಾ ಸಮಯದಲ್ಲಿ ಪತ್ರಿಕೆ ಮುನ್ನಡೆಯುತ್ತಾ ಹೋದಾಗೆ ಪತ್ರಿಕೆಗಳ ಗಾತ್ರಗಳು ಸೈಜ್ ಸಣ್ಣದಾಯಿತು. ನೀವೆಲ್ಲ ಮೊದಲು ನಿಮಗೆ ನೆನಪಿರುವುದು, ಉದಯವಾಣಿ ತೆಗೆದುದನ್ನು ನೋಡಿದರೆ ಅದು ಹೀಗೆ ಮಾಡಬೇಕಾಗ್ತದೆ, ಈಗ ಇಷ್ಟು ಮಾಡಿದರೆ ಸಾಕು. ಪತ್ರಿಕೆ ಸೈಜ್ ಎಲ್ಲ ಪತ್ರಿಕೆ ಹೌದು. ಸೊ ಹಾಗಾಗಿ ಒಂದು ಕಡೆದು ಕಾಸ್ಟ್ ಕಟ್ಟಿಂಗ್ ಅನ್ನುವಂಥ ಪ್ರಶ್ನೆ, ಯಾಕಂದರೆ ಅದು ಅಸ್ತಿತ್ವದ ಪ್ರಶ್ನೆ. ಆನಂತರ ಕೋವಿಡ್ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಸಾವಿರಾರು ಮಾಧ್ಯಮ ಸಂಸ್ಥೆಯಿಂದ ಉದ್ಯೋಗಿಗಳು, ಎಂಪ್ಲಾಯೀಸ್ ಹೊರಗೆ ಬರಬೇಕಾಯಿತು. ಅಂದರೆ ಕಂಪನಿಗಳು ಮತ್ತೆ ಕಾಸ್ಟ್ ಕಟ್ಟಿಂಗ್ ಅನ್ನೋ ಕಾರಣಕ್ಕಾಗಿ ಅದು ಉದ್ಯೋಗಗಳನ್ನು ಹೊರಗೆ ಕಳುಹಿಸುವಂಥ ಪ್ರಕ್ರಿಯೆ. ಬಟ್ ಕೋವಿಡ್ಗಿಂತ ಪೂರ್ವಕಾಲದಲ್ಲಿ ನೀವು ನೋಡಿರ್ತೀರಿ, NDTV ಅಂತ ಸಂಸ್ಥೆಗಳೆಲ್ಲ 100-200 ಮಂದಿ ಕ್ಯಾಮರಾಮನ್ಗಳನ್ನು ಅಥವಾ ವಿಡಿಯೋ ಜರ್ನಲಿಸ್ಟ್ಗಳನ್ನು ಹೊರಗೆ ಕಳುಹಿಸುವಂಥ ಕೆಲಸ ಆರಂಭಿಸಿತ್ತು. ನಂತರ ಅದು ಕೋವಿಡ್ ಒಂದು ಕಾರಣ ಆಯಿತು. ಆನಂತರ ಇವತ್ತಿನ ಸಂದರ್ಭದಲ್ಲಿ ಪತ್ರಿಕೆಗಳಿಗೆ, ಪ್ರಿಂಟ್ ಮೀಡಿಯಾಕ್ಕೆ ಭಾರಿ ದೊಡ್ಡ ಕಠಿಣವಾದ ಸವಾಲುಗಳು ಎದುರಾಗ್ತಾ ಇದೆ. ಎಷ್ಟು ಜನ ಮನೆಗೆ ತರಿಸಿ ಇವತ್ತು ಪತ್ರಿಕೆಗಳನ್ನು ಓದ್ತಾ ಇದ್ದೀರಿ ನೋಡಿ. ನೀವೊಂದು 7-8 ವರ್ಷದ ಮೊದಲು ಈ ಪ್ರಶ್ನೆ ಕೇಳಿದರೆ ಇಲ್ಲಿ ಇನ್ನೂ ಒಂದು 7-8 ಜನರ ಸಂಖ್ಯೆ ಜಾಸ್ತಿ ಇರ್ತಿತ್ತು. ಆಫ್ಟರ್ ಕೋವಿಡ್ ಬಳಿಕ ಕೋವಿಡ್ ಒಂದು ದೊಡ್ಡ ಬ್ರೇಕ್ ಕೊಟ್ಟಿತ್ತು. ಕೋವಿಡ್ ಬಳಿಕ ನಾವು ಡಿಜಿಟಲ್ ಮೀಡಿಯಾಕ್ಕೆ ನಮ್ಮನ್ನು ನಾವು ಅದಕ್ಕೆ ಅರ್ಪಣೆ ಮಾಡಿಕೊಂಡೆವು. ಅದು ನಮಗೆ ಅರ್ಪಣೆ ಆದದಲ್ಲ. ಸೊ ಆನಂತರದ ಕಾಲಘಟ್ಟದಲ್ಲಿ ನಮ್ಮ ಓದುವ ಪ್ಯಾಟರ್ನ್ ಪತ್ರಿಕೆಯನ್ನು ಓದುವ ಪ್ಯಾಟರ್ನ್, ಅದು ನೋಡುವ ಪ್ಯಾಟರ್ನ್ ಆಗಿ ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ಆಗಲಿಕ್ಕೆ ಆರಂಭವಾಯಿತು. ಸೊ ಅದು ಅಟ್ ದ ಸೇಮ್ ಟೈಮ್ ಪತ್ರಿಕೆಗಳಿಗೆ ಮಾತ್ರ ಅಲ್ಲ, ಈವನ್ ಟಿ ವಿ ಚಾನಲ್ಗಳಿಗೆ ಕೂಡ ನೀವು ಟಿ ವಿ ಚಾನಲ್ಗಳ ಇವತ್ತಿನ TRPಗಳನ್ನು, ನ್ಯೂಸ್ ವಾಹಿನಿಗಳ TRPಗಳನ್ನು ನೋಡಿದರೆ ಅದು ಆಫ್ಟರ್ ಕೋವಿಡ್ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ, ಕಡಿಮೆ ಆಗಿದೆ. ಅಂದರೆ ಇವತ್ತು ಸ್ವಾಭಾವಿಕವಾಗಿ ಅಂಗೈಯಲ್ಲೇ ಅಥವಾ ನಿಮ್ಮ ಗ್ಯಾಜೆಟ್ನಲ್ಲೇ ಟಿವಿಯನ್ನು ನೋಡುವಂಥ ಅನಿವಾರ್ಯತೆ ಅಥವಾ ನಾವು ಅದಕ್ಕೆ ಒಗ್ಗಿಕೊಂಡಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಸೊ ಹಾಗಾಗಿ
ಪತ್ರಿಕಾ ಮಾಧ್ಯಮ ಮತ್ತು ಈವನ್ ಟೆಲಿವಿಷನ್ ಮೀಡಿಯಾ ಒಂದು ಕ್ಲಿಷ್ಟಕರವಾದಂಥ ಅಥವಾ ಒಂದು ಸವಾಲು ಅಂತ ಹೇಳಬೇಕು, ಸವಾಲುನ ಜೊತೆಗೆ ಸಾಗ್ತಾ ಉಂಟು. ಅಟ್ ದ ಸೇಮ್ ಟೈಮ್ ನಾವು ಏನು ಡಿಜಿಟಲ್ ಮೀಡಿಯಾವೇ ಅದೊಂದು ಪರ್ಯಾಯ ಅಂತ ನಂಬಿಕೆ ಅಥವಾ ನಂಬಿಕೊಂಡು ಅದನ್ನೇ ಅಂತಿಮ ಅನ್ನುವಂಥ ಸ್ಥಿತಿಯಲ್ಲೂ ಕೂಡ ಇಲ್ಲ. ಇವತ್ತು ಏನು ಡಿಜಿಟಲ್ ಮೀಡಿಯಾ ಅದು ಸರ್ವವ್ಯಾಪಿ ಆಗಿದ್ದರೂ ಕೂಡ ಅದು ಕೊಡುವಂಥ ಸುದ್ದಿಗಳ ಬಗ್ಗೆ ನಾವು ಅದರಲ್ಲಿ ಬೇರೆ ಬೇರೆ ಕಂಟೆಂಟ್ಗಳನ್ನು ನೋಡ್ತೇವೆ. ಬಟ್ ನಾನು ಬರೀ ಇವತ್ತು ಪತ್ರಿಕಾ ದಿನಾಚರಣೆ ಆಗಿರೋದ್ರಿಂದ ಅದು ಕೊಡುವಂಥ ಕಂಟೆಂಟ್ಗಳ ಬಗ್ಗೆ ನಮ್ಮಲ್ಲಿ ತುಂಬ ಆಕ್ಷೇಪಗಳು ಅಥವಾ ಭಿನ್ನ ಭಿನ್ನ ಅಭಿಪ್ರಾಯಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಸೊ ಇದು ಮತ್ತೊಂದು ರೀತಿಯ ಸವಾಲುಗಳು. ಮತ್ತು ಇದನ್ನು ಹೇಗೆ ನಿಯಂತ್ರಣ ಮಾಡಬಹುದು ಅಂತ, ಸೊ ಇದರ ನಿಯಂತ್ರಣದ ಬಗ್ಗೆ ಭಾರತದಂಥ ದೇಶದಲ್ಲಿ ತುಂಬ ಗೊಂದಲಕಾರಿಯಾದಂಥ ಒಂದು ಸನ್ನಿವೇಶ ಪರಿಸ್ಥಿತಿ ಇದೆ. ಯಾವಾಗ ಮೋಗ್ಲಿಂಗ್ ತನಗೆ ತಾನೇ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿಕೊಂಡಿದ್ದನೋ, ನಾವು ಅಂಥ ಲಕ್ಷ್ಮಣ ರೇಖೆಯನ್ನು ಹಾಕಿಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಅಂದರೆ ನಮ್ಮದು ಈಗ ಕಲ್ಪನೆ ಯಾವ ರೀತಿ ಆಗಿದೆ, ಬ್ರೇಕಿಂಗ್ ನ್ಯೂಸ್, ನಾನು ಮೊದಲು ಸುದ್ದಿಯನ್ನು ಕೊಡಬೇಕು ಅಂತ. ಅದು ಸತ್ಯವೋ, ಅದು ಸುಳ್ಳೋ, ಅದು ಅಧಿಕೃತವೋ ಅನ್ನುವುದರ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದು ಮತ್ತೆ ತಡವಾಗಿ ಎಷ್ಟೋ ಸಂದರ್ಭದಲ್ಲಿ ಟಿ ವಿಯ ವಾಹಿನಿಯಲ್ಲಿ ಕುಳಿತುಕೊಂಡವರು ಹೇಳುವಂಥದ್ದಿತ್ತು. ಜನ ಕೇಳಿದರೆ, ನೀವ್ಯಾಕೆ ಆ ರೀತಿಯ ಕ್ರೈಮ್ ಸುದ್ದಿಗಳನ್ನು ಕೊಡ್ತೀರಿ, ನೀವ್ಯಾಕೆ ಆ ರೀತಿಯ ಸೆಕ್ಸ್ ಕ್ರೈಮ್ಸ್ ಸುದ್ದಿಗಳನ್ನು ಗಂಟೆಗಟ್ಟಲೆ ತೋರಿಸ್ತೀರಿ ಅಂತ ಹೇಳುವಾಗ, ಅದು ವೀಕ್ಷಕರು ಬಯಸ್ತಾರೆ, ಅದಕ್ಕೆ ನಾವು ಕೊಡ್ತೇವೆ ಅಂತ, ಅದು ಜನ ಕೇಳಿದ್ದಾರೆ, ಅದಕ್ಕೆ ನಾವು ಕೊಡ್ತೇವೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ದರು. ಈ ಸಮರ್ಥನೆ ಅದು ಸಮರ್ಥನೀಯ ಸಮರ್ಥನೆ ಅಲ್ಲ. ಅದು ಒಂದು ಏಕಪಕ್ಷೀಯವಾದ ಸಮರ್ಥನೆ. ಆದರೆ ಇವತ್ತು ನೋಡಿ, ಅಂಥ ಸುದ್ದಿಗಳನ್ನು ಟಿವಿಗಳು ಕೂಡ ಈಗ ಡಿಜಿಟಲ್ ಮಾಧ್ಯಮವನ್ನೇ ನಂಬಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಟಿವಿಯನ್ನು ಎಲ್ಲರೂ ಮನೆಯಲ್ಲಿ ಕುತ್ಕೊಂಡು ನೋಡುವಂಥ ಪರಿಸ್ಥಿತಿ ಇಲ್ಲ. ಆ ಕ್ಲಿಪ್ಪಿಂಗ್ಸನ್ನು ಅವರು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದಾಗ ಅದಕ್ಕೆ ಬರುವಂಥ ಕಮೆಂಟ್ಸ್ ನೋಡಿ, ಜನ ಯಾರು ಕೂಡ ಅದನ್ನು ಸ್ವಾಗತಿಸಿದವರು ಇಲ್ಲ. ಯಾಕೆ ಇದನ್ನು ಪಬ್ಲಿಷ್ ಮಾಡ್ತೀರಿ, ಇದು ಅಗತ್ಯ ಇತ್ತಾ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಹಾಗಂತ ಹೇಳಿದ ತಕ್ಷಣ ಟಿ ವಿಯವರು ಬದಲು ಮಾಡಿಕೊಳ್ತಾರಾ? ಜನ ಈಗ ನಿರಾಕರಿಸಿದ್ದಾರೆ, ಹಾಗೆ ನಾವು ಬದಲಾಗ್ತೇವೆ ಅಂತ ಹೇಳ್ತಾರಾ? ಹೇಳೋದಿಲ್ಲ. ಹಾಗಾಗಿ ನಾವು ನಮ್ಮ ಲಕ್ಷ್ಮಣ ರೇಖೆಯ ಬಗ್ಗೆ ನಾವು ಮತ್ತೆ ಆಲೋಚನೆ ಮಾಡುವಂಥ, ಚಿಂತನೆ ಮಾಡುವಂಥ ಕೆಲಸಗಳು ಆಗಬೇಕಾಗಿದೆ. ಆ ರೀತಿಯ ಪ್ರಜ್ಞೆಯನ್ನು ನೀವು ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಮಾಡಿಕೊಡ್ಬೇಕಾಗಿದೆ, ಸೃಷ್ಟಿ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ, ಓದುಗ ಪ್ರಶ್ನೆ ಮಾಡಿದರೆ, ಈಗ ಪತ್ರಿಕೆಯಲ್ಲೆಲ್ಲ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಅಕ್ಷರ ತಪ್ಪಾದರೆ ಕೂಡ ಒಂದು ಕಾಲದಲ್ಲಿ, ಇವತ್ತು ಸ್ವಲ್ಪ ವೇಗದ ಬದುಕು ಆಗಿರೋದ್ರಿಂದ, ಇಲ್ಲದ್ರೆ ಒಂದು ಸಣ್ಣ ಅಕ್ಷರ ತಪ್ಪಾಗಿದ್ದರೆ ಪತ್ರಿಕೆಗೊಂದು ಹೌದು ಮುದ್ರಾ ರಾಕ್ಷಸ ಅಂತ ಹೇಳುವಂಥದ್ದು, ಪತ್ರಿಕೆಗೆ ಓದುಗರು ಪತ್ರ ಬರೀತಾ ಇದ್ರು. ಇನ್ನು ಸುದ್ದಿ ತಪ್ಪಾದರೆ ಅಂತೂ ನಿರಂತರವಾಗಿ ಪತ್ರ ಬರೀತಾ ಇದ್ರು. ಆದರೆ ಟಿ ವಿ ಅಂತ ಆಪ್ಷನನ್ನು ಬೆಳೆಸಿಕೊಳ್ಳಿಲ್ಲ. ನಾನು ಕರ್ನಾಟಕವನ್ನು ಉದ್ದೇಶ ಮಾಡಿಕೊಂಡು ಹೇಳುವಂಥದ್ದು. ವೆರಸ್ ನೀವು ಕೇರಳದಲ್ಲಿ ನೋಡಿದರೆ ತುಂಬ ಪ್ರಜ್ಞಾವಂತಿಕೆಯಿಂದ, ತುಂಬ ಜಾಗರೂಕತೆಯ ನಡೆ ಅಲ್ಲಿಯ ಟಿ ವಿ ವಾಹಿನಿಗಳು ನಡೆಸಿಕೊಂಡು ಬಂದಿದೆ. ಇದು ವಾಸ್ತವ ಸತ್ಯ ಕೂಡ. ಅಲ್ಲಿ ಅವರು ಗಂಟೆಗಟ್ಟಲೆ ಕ್ರೈಮ್ಗಳನ್ನು ತೋರಿಸುವಂಥದ್ದು ಇಲ್ಲ, ಅಥವಾ ಗಂಟೆಗಟ್ಟಲೆ ಜನಕ್ಕೆ ಪ್ರಯೋಜನಕ್ಕೆ ಭಾರ ಕೊಡುವಂಥ ಪ್ರಸಂಗಗಳಿಲ್ಲ. ಅಲ್ಲಿ ತುಂಬ ಟಿ ವಿಗಳು, ತುಂಬ ಪತ್ರಿಕೆಗಳು ಇದ್ದಾವೆ. ಎಲ್ಲರ ನಡುವೆಯೂ ಒಂದು ಆರೋಗ್ಯಕರವಾದಂಥ ಒಂದು ಸ್ಪರ್ಧೆಗಳಿದ್ದಾವೆ. ನಾವು ಕೊಡ್ತಾ ಇರುವ ಕಂಟೆಂಟ್, ನಾವು ಕೊಡ್ತಾ ಇರೋ ಸುದ್ದಿ, ಅದು ಯಾಕೆ ಮತ್ತು ಇದರಿಂದ ಏನು ಪ್ರಯೋಜನ ಅನ್ನುವಂಥದ್ರ ಬಗ್ಗೆ ಅವರು ಆಲೋಚನೆ ಮಾಡಿಕೊಂಡೇ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಸೊ ಇಂಥ ಒಂದು ಚಿಂತನೆ ನಮ್ಮೊಳಗೆ ಕೂಡ ಮೂಡಬೇಕಾಗಿದೆ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಆರಂಭದಲ್ಲೇ ಯಾವಾಗ ಈ 24x7 ಟಿ ವಿ ವಾಹಿನಿಗಳು ಕನ್ನಡದಲ್ಲಿ ಆರಂಭವಾಯಿತು, ಆರೋಗ್ಯಕರವಾದಂಥ ಒಂದು ಗ್ರಾಮರ್ ಅಥವಾ ಆ ಬೆಳವಣಿಗೆ ಅಲ್ಲಿ ಮೂಡಿ ಬರಲಿಲ್ಲ. ಇಸ್ ಅ ವಾಸ್ತವ. ಇದನ್ನು ಯಾರು ಸುಲಭದಲ್ಲಿ ಹೇಳಿಕೊಳ್ಳಿಕ್ಕೆ ಬಯಸುವುದಿಲ್ಲ ಅಥವಾ ಒಪ್ಪಿಕೊಳ್ಳಿಕ್ಕೂ ಬಯಸುವುದಿಲ್ಲ. ಸೊ ಹಾಗಾಗಿ ಏನಾಯಿತು, ನಂಬರ್ 1 ಅವನು ಸ್ಟಾರ್ಟ್ ಮಾಡಿದ ಪ್ಯಾಟರ್ನನ್ನೇ ನಂಬರ್ 2 ಅವರು ಕಾಪಿ ಮಾಡಿದರು, ನಂಬರ್ 2 ಅವರನ್ನೇ ನಂಬರ್ 3 ಅವರು ಕಾಪಿ ಮಾಡಿದರು. ಸೊ ಕೊನೆಗೆ ನಂಬರ್ 10 ತನಕ ಎಲ್ಲರೂ ಸೇಮ್ ಪ್ಯಾಟರ್ನಲ್ಲಿ ಇದ್ದಾರೆ. ಸೊ ಯಾರೂ ಕೂಡ ಪ್ರಶ್ನೆಯೂ ಮಾಡಲಿಲ್ಲ ಅಥವಾ ಜನರ ಪ್ರಶ್ನೆಗೆ ಆಪ್ಷನನ್ನು ಇಡಲಿಲ್ಲ. ಸೊ ಅಂತಿಮವಾಗಿ
ಪರಿಣಾಮ ಇವತ್ತು TRP ಕಡಿಮೆ ಆಗಿದೆ, ಗಣನೀಯವಾಗಿ ಕಡಿಮೆ ಆಗಿದೆ, ಗಣನೀಯವಾಗಿ ಕಡಿಮೆ ಆಗಿದೆ. ಸೊ ಯಾಕೆ ಇದು? ನಾನಿದು ಕರ್ನಾಟಕವನ್ನು ಕನ್ನಡವನ್ನು ಉದ್ದೇಶ ಮಾಡಿಕೊಂಡು ಹೇಳಿದ್ದು. ಇದರಾಚೆಗೆ ದೊಡ್ಡ ಜಗತ್ತು ಇದೆ ನಮ್ಮ ದೇಶದ ಒಳಗಡೆನೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ. ಹಾಗಾಗಿ ಇಲ್ಲಿ ನೀವು ಮೇಡಮ್ ಅವರು ಕೇಳಿದಂಥ ಪ್ರಶ್ನೆ, ಮಕ್ಕಳು ಇವತ್ತು ಟಿವಿಯಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಪತ್ರಿಕೆಯಲ್ಲಿ ಕೆಲಸಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳುವಾಗ, ಯಾಕಂತ ಹೇಳಿದ್ರೆ ನೀವು ತುಂಬ ಮೌಲ್ಯವನ್ನು ಹೇಳಿಕೊಟ್ಟಿರ್ತೀರಿ, ತುಂಬ ಆದರ್ಶವನ್ನು ನೀವು ಹೇಳಿಕೊಟ್ಟಿರ್ತೀರಿ. ಸೊ ನನ್ನ ಸ್ಥಾನ ಏನು ಅಂತ ಕೂಡ ಆ ವಿದ್ಯಾರ್ಥಿಗೆ ಪ್ರಶ್ನೆ ಬರ್ತದೆ. ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಅಲ್ಲಿ ಕುಳಿತುಕೊಂಡು ಮಾಡಬೇಕಾದದ್ದು ಏನನ್ನು, ನಾನು ಮಾಡ್ತಾ ಇರುವಂಥದ್ದು ಅದು ನನ್ನ ಇಚ್ಛೆಗೆ, ನನ್ನ ಆತ್ಮಸಾಕ್ಷಿಗೆ ಅದು ಸರಿ ಆಗ್ತದೋ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತದೆ. ಅದು ಒಂದು. ಮತ್ತು ಅಂತಿಮವಾಗಿ ಉದ್ಯೋಗದ ಭದ್ರತೆ ಕೂಡ. ಯಾಕಂದರೆ TRP ಕಡಿಮೆ ಆದಾಗ ಸ್ವಾಭಾವಿಕವಾಗಿ ಜಾಹೀರಾತು ಮಾರುಕಟ್ಟೆಯಿಂದ ಬರುವಂಥ ರೆವಿನ್ಯೂ ಫಾರ್ಮುಲಾಗಳು ಅಥವಾ ಬೇರೆ ರೆವಿನ್ಯೂ ಫಾರ್ಮುಗಳೆಲ್ಲ ಕಡಿಮೆ ಆಗ್ತದೆ. ಸೊ ಸಂಸ್ಥೆ ಮತ್ತೆ ಕಾಸ್ಟ್ ಕಟ್ಟಿಂಗ್ ಮಾಡಬೇಕಾಗ್ತದೆ. ಇವತ್ತು ನಾವು ಅದನ್ನು ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ಸೊ ಪತ್ರಿಕೆಗಳ ವಿಚಾರಕ್ಕೆ ಬಂದಾಗ ಸ್ವಾಭಾವಿಕವಾಗಿ ಮಾರುಕಟ್ಟೆಯ ಸವಾಲು ಅಥವಾ ಪತ್ರಿಕೆ, ಸೊ ಈ ಜಗತ್ತಿನಲ್ಲಿ ಯಾವುದಾದ್ರೊಂದು ಪ್ರಾಡಕ್ಟ್, ತನ್ನ ಒಂದು ಉತ್ಪನ್ನ, ಈಗ ಈ ಒಂದು ಗ್ಯಾಜೆಟ್ ಇರ್ಬೋದು ಅಥವಾ ಈ ಒಂದು ನೀರಿನ ಬಾಟಲ್ ಇರ್ಬೋದು, ಇದರ ಪ್ರೊಡಕ್ಷನ್ ಕಾಸ್ಟ್ಗಿಂತ ಕನಿಷ್ಠ ಅಂತ ಹೇಳಿದ್ರು 3-4 ರೂಪಾಯಿ ಅಥವಾ 5-6 ರೂಪಾಯಿಯಿಂದಾಗಿ ಮಾತ್ರ ಅದು ನಡೆಯುವಂತಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಮಾರುಕಟ್ಟೆಗಳು, ಇವತ್ತಿನ ಕಂಪನಿಗಳು ಅಥವಾ ಮಾರುಕಟ್ಟೆಯ ಇಲ್ಲಿರುವಂಥ ಸಂಸ್ಥೆಗಳು ಜಾಹೀರಾತು ಮಾಡಿಕೊಳ್ಳಿಕ್ಕೆ ಕೂಡ ಇವತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳನ್ನು ಆಯ್ದುಕೊಂಡಿರುವಂಥ ಸಂದರ್ಭ ಕೂಡ ಇದೆ, ನೀವು ನೋಡ್ತಾ ಇರುವಂಥದ್ದು. ಮತ್ತು ಅಗೇನ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಥವಾ ಯೂಟ್ಯೂಬ್ ಅಥವಾ ಯೂಟ್ಯೂಬರ್ಸ್. ಸೊ ಹಾಗಾಗಿ ಮತ್ತೆ ಅದು ಪತ್ರಿಕೆಯ ರೆವೆನ್ಯೂಗೆ, ಆದಾಯಕ್ಕೆ ಸ್ವಲ್ಪ ಹೊಡೆತ ಕೊಡುವಂಥ ಸವಾಲುಗಳಿರ್ತದೆ. ಸೊ ಹಾಗಾಗಿ ಒಂದು ಕಡೆ TV ವಾಹಿನಿಗಳು ಎದುರಿಸ್ತಾ ಇರುವಂಥ ಸವಾಲು, ಒಂದು ಕಡೆ ಪತ್ರಿಕೆ ಎದುರಿಸ್ತಾ ಇರೋ ಸವಾಲು. ಸೊ ಅಲ್ಟಿಮೇಟ್ಲಿ ಆ ಸಂಸ್ಥೆಯ ಅಸ್ತಿತ್ವಕ್ಕೆ ಅಥವಾ ಸಂಸ್ಥೆಯ ಆದಾಯಕ್ಕೆ ದೊಡ್ಡ ಸವಾಲಾಗಿರುವಾಗ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಅಥವಾ ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ನೀವು ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಕಳಿಸುವ ಸಂದರ್ಭದಲ್ಲಿ ಅವರು ಸ್ವಾಭಾವಿಕವಾಗಿ, ಸಹಜವಾಗಿ ಎಲ್ಲ ತಂದೆ ತಾಯಿಯ ರೀತಿಯಲ್ಲಿ ಅವರ ತಂದೆ ತಾಯಿ ಕೂಡ ಆಲೋಚನೆ ಮಾಡಿರ್ತಾರೆ, ಮಗ ನಾಳೆಯ ಉದ್ಯೋಗ, ನಾಳೆಯ ಭದ್ರತೆ ಏನು ಅಂತ. ಸೊ ಹಾಗಾಗಿ ಬಹುಶಃ ಒಂದು ಸರಕಾರ ಕೂಡ ಒಂದು ಮಧ್ಯಪ್ರವೇಶ ಮಾಡುವಂಥದ್ದು, ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳಾಗಿ ನೆರವು ನೀಡುವ ನಿಟ್ಟಿನಲ್ಲಿ, ಆರ್ಥಿಕ ನೆರವು ನೀಡುವ ನಿಟ್ಟಿನಲ್ಲಿ ಮಾಡಿದರೆ ಅದು ಸಾವಿರಾರು ಜನರ ಉದ್ಯೋಗವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳು ಅದು ಇನ್ನಷ್ಟು ಕ್ಲಿಷ್ಟ, ಕಠಿಣ ಸವಾಲುಗಳು ಮುಂದಕ್ಕೆ ಹೋಗ್ತದೆ. ಹಾಗಾಗಿ ಮಿತ್ರರೇ, ನಾನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಯಸುವಂಥದ್ದು, ಈ ರೀತಿಯ ಆತಂಕಗಳು ಸ್ವಾಭಾವಿಕ ಒಂದು. ಮತ್ತು ನಮ್ಮ ಇವತ್ತು ನಿಮ್ಮ ಜರ್ನಲಿಸಮ್ ಮಕ್ಕಳು ಮಾತ್ರ ಅಲ್ಲ, ಎಲ್ಲ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ನ, ಎಲ್ಲ ಆರ್ಟ್ಸ್ ರಿಲೇಟೆಡ್ ಎಲ್ಲ ಕೋರ್ಸ್ನ ಮಕ್ಕಳು ಮತ್ತು ಸಂಸ್ಥೆಗಳು ಎದುರಿಸ್ತಾ ಇರೋ ಸವಾಲು ಕೂಡ. ಈಗ ನಾವು ಮಂಗಳೂರು ಯೂನಿವರ್ಸಿಟಿಯನ್ನೇ ಆರಂಭಿಸುವ, ಈ ವರ್ಷದಲ್ಲಿ ಎಷ್ಟು ಆರ್ಟ್ಸ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ಗಳಿಗೆ ಅಡ್ಮಿಷನ್ ಆಗಿದೆ ಅಥವಾ ಆಗಲಿಲ್ಲ. ಅದೇ ರೀತಿಯಾಗಿ ಮಂಗಳೂರಿನಾಚೆಯ ಸಂಸ್ಥೆಗಳು, ಕಾಲೇಜುಗಳಲ್ಲಿ ಈ ರೀತಿಯ ಕಲಾ ನಿಕಾಯಗಳಿಗೆ ಎಷ್ಟು ಅಡ್ಮಿಷನ್ ಆಗಿದೆ ಅಥವಾ ಆಗಲಿಲ್ಲ, ಏನು ಕಾರಣಗಳು? ಭಾಷೆ, ನಾವು ಕನ್ನಡ ಕಲಿಕೆಗೆ ಹಿಂದೆ ಮುಂದೆ ನೋಡ್ತೇವೆ, ಉದ್ಯೋಗ ಸಿಗ್ತದೋ ಇಲ್ವೋ, ಕನ್ನಡ ಉದ್ಯೋಗವನ್ನು ತಂದು ಕೊಡ್ತದೋ ಇಲ್ವೋ, ತುಳು ಉದ್ಯೋಗವನ್ನು ತಂದು ಕೊಡ್ತದೋ ಇಲ್ವೋ, ಇಂಥೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಜ್ವಲಂತ ಪ್ರಶ್ನೆಗಳಾಗಿ ಇದ್ದಾವೆ. ಈ ಸವಾಲುಗಳ ನಡುವೆ ನಾವು ಪತ್ರಿಕೆಯನ್ನು, ಮಾಧ್ಯಮವನ್ನು ಮುಂದಕ್ಕೆ ಕೊಂಡೋಗುವಂಥದ್ದು ಮತ್ತು ಆ ಸವಾಲನ್ನು, ಕಠಿಣ ಸವಾಲನ್ನು ಎದುರಿಸುವ ಸ್ವರೂಪದಲ್ಲಿ ನಮ್ಮ ಮಕ್ಕಳನ್ನು ತಯಾರು ಮಾಡುವಂಥ ಚಾಲೆಂಜ್ ಇದೆ ಅಂತ ಒಂದು ಅಗತ್ಯ ಅನಿವಾರ್ಯತೆ ಕೂಡ ಇರುವಂಥದ್ದು. ಸೊ ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಮಾತನ್ನು ಕೇಳಿಸಿಕೊಂಡ ನಿಮಗೆ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜನೆಯಲ್ಲಿ ಸಹಕರಿಸಿದ ನಾನು ಬಾಸೆಲ್ ಮಿಷನ್ ಅವರ
ಕೊಡುಗೆಯನ್ನು ಆವಾಗ ನೆನಪು ಮಾಡಿದೆ. ಅವರು ತುಳು, ಕನ್ನಡ, ಆಮೇಲೆ ಕೊಂಕಣಿ ಭಾಷೆಗಳಿಗೆಲ್ಲ ಕೊಡುಗೆ ಕೊಟ್ಟದ್ದು. ಇಲ್ಲಿ ಶಾಲೆಯನ್ನು ಆರಂಭಿಸಿದವರು ಕೂಡ ಅವರೇ. ಮೊದಲ ಎಲ್ಲರೂ ಹೋಗುವಂಥ ಶಾಲೆಗಳನ್ನು 1836ರಲ್ಲಿ, ಆನಂತರ ಅವರು ಬೇರೆ ಬೇರೆ ಕಡೆಯಲ್ಲಿ ಶಾಲೆಯನ್ನು ಆರಂಭಿಸ್ತಾರೆ. ನನಗೆ ನಿಟ್ಟೆ ಸಂಸ್ಥೆಯವರು ಇರುವಾಗ ಅದನ್ನು ಹೇಳಬೇಕಂತ ನೆನಪಾಯಿತು. ನಿಟ್ಟೆ ಸಂಸ್ಥೆಯ ಸ್ಥಾಪಕರು ಯಾರು, KS ಹೆಗಡೆ, ಇದು ವಿನಯ ಹೆಗಡೆ ಅವರ ತಂದೆ KS ಹೆಗಡೆ ಅವರು ಕೂಡ ಓದಿರುವಂಥದ್ದು ಇದೇ ಮಿಷನರಿಗಳು ಮಂಗಳೂರಿನಲ್ಲಿ ಆರಂಭಿಸಿದಂಥ ಶಾಲೆಯಲ್ಲಿ. 1836ರಲ್ಲಿ ಮಂಗಳೂರಿನ ಬಂದರಿನಲ್ಲಿ ಅವರು ಶಾಲೆಯನ್ನು ಆರಂಭಿಸ್ತಾರೆ. ಆನಂತರ ಅದನ್ನು ಮಂಗಳೂರಿನ ಇವತ್ತು ಕಾರ್ ಶೀಟ್ ರಥ ಬೀದಿ ಇದೆ, ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ. ಇವತ್ತಿಗೂ ಆ ಶಾಲೆ ಇದೆ. ಆ ಶಾಲೆಯ BEM ಶಾಲೆ, ಆ ಶಾಲೆಯ ಓರ್ವ ವಿದ್ಯಾರ್ಥಿ ನಿಮ್ಮ KS ಹೆಗ್ಡೆ ಸಂಸ್ಥೆಯ ಪ್ರವರ್ತಕರ ಪೋಷಕರಾಗಿ, ಇದು ತಂದೆ ಆಗಿದ್ದಂಥ ಈ ಭಾಗದ ಮೊದಲ ಪಾರ್ಲಿಮೆಂಟ್ನ ಸ್ಪೀಕರ್ ಆಗಿದ್ದಂಥ KS ಹೆಗ್ಡೆ ಅವರು ಆ ಶಾಲೆಯಲ್ಲಿ ಅವರು ಓದಿದವರು. ನಮ್ಮ ಕೈಯಾರ ಕಿಂಜಣ್ಣಯ್ಯರವರು ಕೂಡ ಆ ಶಾಲೆಯಲ್ಲಿ ಓದಿದವರು. ಅಂದರೆ ಅವರು ಶಿಕ್ಷಣಕ್ಕೆ ಕೊಟ್ಟಂಥ ಮಹತ್ವ, ಕೊಡುಗೆ, ಎಲ್ಲರೂ ಶಾಲೆಗೆ ಬರಬೇಕು ಅನ್ನುವಂಥ ಒಂದು ಆಶಯದ ಜೊತೆಗೆ ಅವರು ಕೆಲಸ ಮಾಡಿದ್ರು. ಧನ್ಯವಾದಗಳು. ವಂದನೆಗಳು ತಾರನಾಥ್ ಸರ್ ಅವರಿಗೆ. ಹೊಸದಾಗಿ ಬಂದಂಥ ವಿದ್ಯಾರ್ಥಿಗಳಿಗೂ, ಸಂಶೋಧನಾ ವಿದ್ಯಾರ್ಥಿಗಳಿಗೂ, ಪ್ರೊಫೆಸರ್ಗಳಿಗೂ ಹಾಗೆ ಪತ್ರಕರ್ತರಿಗೆ ಎಲ್ಲರಿಗೂ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ನಿಮಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾಲಯ ತುಳು ಭಾಷೆ ಮತ್ತು ಸಾಹಿತ್ಯದ ಸಂಶೋಧನೆ ಸಕ್ರಿಯವಾಗಿರುವಂಥ ಡಾಕ್ಟರ್ ಸಾಯಿ ಗೀತಾ ಹೆಗಡೆ ಅವರು, ಅವರ ಪರಿಚಯವನ್ನು ಈಗಾಗಲೇ ಮಾಡಿದ್ದಾರೆ ನಮ್ಮ ದಿನೇಶ್ ನಾಯ್ಕರವರು. ಇದೀಗ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿರುವಂಥ ಮಂಗಳೂರ ಸಮಾಚಾರ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ಮೇಡಮ್, ನಿಮಗೆ ಸ್ವಾಗತ. ನಮಸ್ಕಾರಗಳು. ಮಾಧ್ಯಮ ಮಿತ್ರರಿಗೆ, ಸಹೋದ್ಯೋಗಿಗಳಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ. ಜುಲೈ 1 ಏನ ಹೇಳುವೆ ನಯ್ಯಯ್ಯ ಅಂತ ಹೇಳ್ತಾ ಇದ್ದಾನೆ. ಜುಲೈ 1 1843 ನಮ್ಮ ಮಂಗಳೂರು ಸಮಾಚಾರ ಆರಂಭ ಆದ ದಿನ. ಮಾತ್ರ ಅಲ್ಲ, ಜುಲೈ 1 1843 ದಕ್ಷಿಣ ಭಾರತದಲ್ಲಿ ಅಧಿಕೃತ ಬ್ಯಾಂಕ್ ಆರಂಭ ಆದ ದಿನ ಕೂಡ ಹೌದು. ಸಣ್ಣ ಪುಟ್ಟ ಬ್ಯಾಂಕ್ಗಳನ್ನು ಒಟ್ಟುಗೂಡಿಸಿ ಆಗಿನ ಮದ್ರಾಸಿನಲ್ಲಿ ಬ್ಯಾಂಕ್ ಆಫ್ ಮೆಡ್ರಾಸನ್ನು ಆರಂಭ ಮಾಡ್ತಾರೆ. ಅದರ ಪ್ರಥಮ ಬ್ರಾಂಚ್ ನಮ್ಮ ಈಗಿನ ಸ್ಟೇಟ್ ಬ್ಯಾಂಕ್. ಹಾಗಾಗಿ ಅದು ಕೂಡ ಮುಖ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಈ ಪ್ರದೇಶವನ್ನು ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲು ಅಂತ ಕರೀತಾರೆ. ವೈದ್ಯರ ದಿನ. ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯ ಮುಖ್ಯವಾಗಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಸ್ಥೆ ಆಗಿ ಬೆಳೆದಂಥದ್ದು. ವೈದ್ಯರ ದಿನ ಕೂಡ BC ರಾಯ್ ಅವರು ಹುಟ್ಟಿದ ಮತ್ತು ತೀರಿಕೊಂಡ ಎರಡೂ ಕೂಡ ದಿನ. ಬುದ್ಧ ವೈಶಾಖ ಪೂರ್ಣಿಮೆಯ ಹಾಗೆ ಬುದ್ಧ ಜನ್ಮದಿನ ಹೌದು ಕೂಡ, ನಿರ್ವಾಣ ದಿನವೂ ಕೂಡ ಹೌದು. ಚಾರ್ಟರ್ಡ್ ಅಕೌಂಟೆಂಟರ ದಿನ, ಅದು ಕೂಡ ಅವತ್ತೇ 1949ರಲ್ಲಿ ಅವರ ಸಂಸ್ಥೆ ಆರಂಭವಾದ ದಿನವನ್ನು ಚಾರ್ಟರ್ಡ್ ಅಕೌಂಟೆಂಟರ ದಿನ ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಜೋಕ್ ಡೇ ಕೂಡ ಹೌದು. 1994ರಲ್ಲಿ ಇಂಟರ್ನ್ಯಾಷನಲ್ ಜೋಕ್ ಡೇ. ಈ ಎಲ್ಲದರ ಬಹಳ ಗಂಭೀರವಾಗಿ ಮಾತಾಡ್ತಾ ಇರೋದ್ರ ನಡುವಲ್ಲಿ ಒಂದ್ಸಲ ಮುಖದಲ್ಲಿ ನಗು ಅರಳಿಸ್ಬೇಕು, ಅದು ಕೂಡ ಜೊತೆಯಲ್ಲಿ ಬಂತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ಇನ್ನೊಂದು 1867ರಲ್ಲಿ ಕೆಲವು ಪ್ರಾಂತ್ಯಗಳು ಒಟ್ಟು ಸೇರಿ ಕೆನಡಾ ಎನ್ನುವಂತಹ ಒಂದು ದೇಶ ಪ್ರಕಟ ಆದ ದಿನ ಕೂಡ ಹೌದು. ಅದು ಕೆನಡಾ ಡೇ ಕೂಡ ಹೌದು. ಇದು ನಾನಾಗ ಹೇಳೋದು ಏನ ಹೇಳುವೇನಯ್ಯಯ್ಯ ಅಂತ. ಈ ಎಲ್ಲದಕ್ಕೂ ಕೂಡ ಇಂದು 7ನೇ ತಾರೀಕಿನಂದು 1ನೇ ತಾರೀಕು ಆರಂಭಕ್ಕೆ ಶುಭಾಶಯಗಳನ್ನು ಕೋರ್ತಾ ಮುಂದಿನ ಮಾತುಗಳು. ಕನ್ನಡದ ಪ್ರಥಮ ಪತ್ರಿಕೆ ಮಂಗಳೂರು ಸಮಾಚಾರದ ಹೊಸ ಪ್ರತಿ ಇಲ್ಲಿದೆ. 1831ರಲ್ಲಿ ತಮಿಳು ಪತ್ರಿಕಾ ಅಂತ ತಮಿಳಿನ ಮೊದಲ ಪತ್ರಿಕೆ ಆರಂಭ ಆಗತ್ತೆ. 1835ರಲ್ಲಿ ತೆಲುಗಿನ ಸತ್ಯದೂತ ಅನ್ನುವಂತಹ ಪತ್ರಿಕೆ ಆರಂಭ ಆಗತ್ತೆ. ಮಂಗಳೂರು ಸಮಾಚಾರ ಮತ್ತೆ ಅಣ್ಣ ಈಗಾಗಲೇ ಹೇಳಿದ್ರು
ಕನ್ನಡದ ಮುಂದುವರಿದ ಭಾಗ ಕನ್ನಡ ಸಮಾಚಾರವು ಇದು 1843ರಲ್ಲಿ ಪ್ರಕಟ ಆಗತ್ತೆ. 1847ರಲ್ಲಿ ಹರ್ಮನ್ ಗುಂಡಟ್ ಅವರಿಂದ ಮಲಯಾಳಂನ ರಾಜ್ಯ ಸಮಾಚಾರವು ಪತ್ರಿಕೆ ಪ್ರಕಟ ಆಗತ್ತೆ. ನಾವು ಒಂದು ನೋಡಬೇಕಾದಂಥ ಎಲ್ಲವೂ ಕೂಡ ಮಿಷನರಿಗಳಿಂದ ಆರಂಭ ಆಗಿರುವಂಥದ್ದು. ಕಾರಣ ಅದರ ಹಿಂದಿನದು ಏನೇ ಇರಲಿ, ಅವರ ಕೊಡುಗೆಯನ್ನು ನಿರ್ಲಕ್ಷಿಸುವ ಹಾಗಿಲ್ಲ. ಅದು ಪತ್ರಿಕಾ ಪ್ರಪಂಚ, ಅದು ಮಾಧ್ಯಮ ಪ್ರಪಂಚಕ್ಕಾಗಲಿ ಅಥವಾ ಯಾವುದೇ ಕಲಿಕೆಯ ರೀತಿಗಾಗಲಿ ಅದು ಬಹಳ ದೊಡ್ಡ ಕೊಡುಗೆ ಅಂತಲೇ ನಾವು ತಿಳ್ಕೊಳ್ಬೇಕಾಗತ್ತೆ. ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನ್ನು ಜನದಿ ಕಾಣುತ್ತಾ ಅದರೊಳು ಒಂದುಗೂಡಿಸಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ ಎಂದಿದ್ದಾರೆ DVG. ಆ ಋಣವನ್ನು ನಾವು ತೀರಿಸಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಆದಷ್ಟು ಸತ್ಯಕ್ಕೆ ಬದ್ಧರಾಗ್ತಾ ನಡೆಯಬೇಕಾಗತ್ತೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಣ್ಣ ಶಶಿಧರನಿಗೆ ನಾನು ಸ್ವಲ್ಪ ಮೊದಲು ಒಂದು ವಾಟ್ಸಪ್ನಲ್ಲಿ ಕಳಿಸಿದೆ, ನಿಮಗೂ ಬಂದಿರಬಹುದು. ಇದು ಹಾಕಿದ್ರ ಪತ್ರಕರ್ತರ ಗ್ರೂಪಿಗೆ ಹಾಕಿದ್ರು. ಅಲ್ಲಿ ನಿಮಗೆ ನೋಡಿದರೆ ಪತ್ರಿಕಾ ದಿನದ ಶುಭಾಶಯಗಳು ಜೊತೆಯಲ್ಲಿ ಮಂಗಳೂರು ಸಮಾಚಾರದ ಒಂದು ಪತ್ರಿಕೆ ಕಾಣಿಸಿಗತ್ತೆ ನಿಮ್ಗೆ. ಇದು AI-ನಿಂದ ಮಾಡಿರುವಂಥದ್ದು ಅಂತ ಅನಿಸುತ್ತೆ. ಮಂಗಳೂರು ಸಮಾಚಾರ ಅಂತ ಇದೆ. ನೀವು ಮೂಲ ಪ್ರತಿ ಅಥವಾ ಇದರಲ್ಲಿ ನೋಡಿದರೆ ಮಂಗಳೂರ ಸಮಾಚಾರ ಅಂತ ಇದೆ. ಅಣ್ಣ ಆಗ ಹೇಳಿದ್ರು ಕೂಡ ಮಂಗಳೂರ ಸಮಾಚಾರವನ್ನೇ. ಅದು ಮಂಗಳೂರ ಸಮಾಚಾರ ಇವರು ಮರಿಬಾರ್ದು ಮೊಗ್ಲಿಂಗ್ ಅವರನ್ನ ಅಂತ ಹೇಳಿದ್ದಾರೆ. ಅಲ್ಲಿ ಸಂಪಾದಕರು ಏನೋ ವೀರಪಪ್ಪ ಅಂತ ಏನೋ ಇದೆ. 1881ರಲ್ಲಿ ಜುಲೈ 1ರಲ್ಲಿ ಪ್ರಕಟ ಆಗಿದ್ದು ಅಂತಿದೆ. ಖಂಡಿತ ಇರಲಿಕ್ಕಿಲ್ಲ ಅದು. ಯಾಕಂತ ಹೇಳಿದ್ರೆ ಆ ಚರಿತ್ರೆಯಲ್ಲಿ ನಮ್ಗೆ ಅದು ಬರೋದೇ ಇಲ್ಲ. ದಯವಿಟ್ಟು ಆದಷ್ಟು ಸತ್ಯಕ್ಕೆ ಬದ್ಧವಾಗಿ ನಾವು ನೋಡ್ತಾ ನಡೀಬೇಕು. ಅಲ್ಲಿ ಬರವಣಿಗೆಯಲ್ಲಿ ಕೂಡ ಕನ್ನಡ ಲಿಪಿಯಲ್ಲಿ ಬರವಣಿಗೆಯಲ್ಲಿ ಕೂಡ ವ್ಯತ್ಯಾಸಗಳಲ್ಲಿ ಕಂಡು ಬರುತ್ತವೆ. ಅದನ್ನು ಅಣ್ಣ ಹೇಳಿದಾಗೆ ಪರಿವರ್ತನೆಯ ಕಾಲಘಟ್ಟದಲ್ಲಿ ಕೆಲವನ್ನು ನಿಯಂತ್ರಣಕ್ಕೆ ತಗೊಳ್ಬೇಕಾಗತ್ತೆ. ಎಲ್ಲವನ್ನು ಕೃತಕ ಬುದ್ಧಿಮತ್ತೆಗೆ ಬಿಡುವ ಬದಲು ನಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಕೆಲಸ ನೋಡ್ಕೊಳ್ಬೇಕಾಗತ್ತೆ. ಬ್ರೇಕಿಂಗ್ ನ್ಯೂಸ್ ಅದು ಯಾವುದನ್ನು ಬ್ರೇಕ್ ಮಾಡೋ ಬದಲು ಅಲ್ಲಿ ಒಳ್ಳೆಯದನ್ನು ಸೃಷ್ಟಿಸುವಂಥ ಕೆಲಸ ಆಗಲಿ ಅಂತ ಹಾರೈಸ್ತಾ ಮಂಗಳೂರ ಸಮಾಚಾರದ ಬಗ್ಗೆ, ಮಂಗಳೂರು ಸಮಾಚಾರದ ಪುಟಗಳನ್ನು ತೆರೆದಾಗ 1843ರ ಈ ಪತ್ರಿಕೆಯನ್ನು ಓದಬೇಕಾದ್ರೆ ಅದರ ಹಿಂದೆ ನನ್ನ ಅಜ್ಜನ ಪುಸ್ತಕವನ್ನು ಓದಿದ ಶ್ರಮ ಇದೆ. 1902ರದ್ದು. ಅದಕ್ಕಿಂತ ನಂತರ 1875ರ ಒಂದು ಹಸ್ತಪ್ರತಿಯನ್ನು ಓದಿದ ಶ್ರಮವೂ ಇದೆ. ಆನಂತರ 1843ರದ್ದು ಸಿಕ್ಕಿತ್ತು ನಮಗೆ. ಇದನ್ನು ಬೆನೆಟ್ ಅಮ್ಮಣ್ಣ ಅವರು ಈ ಆಲೋಚನೆಯನ್ನು ಹೇಳಿಕೊಳ್ಳುವ ಮೊದಲು ನಾನು ಅವ್ರ ಹತ್ರ ಹೇಳಿದೆ, ಸರ್ ಇದನ್ನು ಮಾಡಬೇಕಲ್ಲ ನಾವು ಅಂತ. ನೀವಲ್ಲ, ನಾನು ಆರಂಭ ಮಾಡಿದ್ದೇನೆ, ನಾವು ಮುಂದುವರಿಸೋಣ ಅಂತ ಹೇಳಿದರು. ಹಾಗೆ ಇದರ ಆರಂಭ ಆಯಿತು. ಇದು ನಡೆದದ್ದು, ಕೆಲಸ ನಡೆದದ್ದು ಕೋವಿಡ್ ಸಮಯದಲ್ಲಿ. ಇದರಲ್ಲಿ ನಾವು ಅದರಲ್ಲಿರುವುದನ್ನು ಹೆಚ್ಚಾಗಿ ಹೇಳೋದಕ್ಕಿಂತ ಒಂದಷ್ಟು ಸ್ವಲ್ಪ ಮಾತ್ರ ಹೇಳ್ತಾ ಈಗಿನದಕ್ಕೆ ಹೊಂದಿಸ್ಕೊಂಡು ಹೋಗಬೇಕು ಅಂತ ಅಧ್ಯಕ್ಷರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿರುವುದೇನು ಅನ್ನೋದನ್ನು ಅವ್ರು ಕೊಡ್ತಾರೆ. ಆಗ ಅಣ್ಣ ಹೇಳಿದಾಗೆ ಒಂದು ಸುದ್ದಿ ಹುಟ್ಟಿ ಅದಕ್ಕೆ ಕೈ ಕಾಲು ರೆಕ್ಕೆ ಪುಕ್ಕ ಹುಟ್ಟಿ ಏನೇನೋ ಆಗಿ ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕಾಗಿ ನಾವು ಇದನ್ನು ಆರಂಭಿಸಿದ್ದೇವೆ. ಇದನ್ನು ಆರಂಭಿಸುವಾಗ ಇದಕ್ಕೊಂದು ಚೌಕಟ್ಟನ್ನು ಹಾಕಿಕೊಟ್ರು. ಅದರಲ್ಲಿ ಏನು ಕೊಡಬೇಕು ಅಂತ ಊರ ವರ್ತಮಾನವನ್ನು ಕೊಡ್ತಾರೆ, ಸರಕಾರದ ನಿರೂಪಗಳನ್ನು ಕೊಡ್ತೇವೆ ಅಂತ ಹೇಳ್ತಾರೆ, ಸರ್ವರಾಜ್ಯ ವರ್ತಮಾನಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ನೂತನವಾದ ಆಶ್ಚರ್ಯ ಸುದ್ದಿಗಳು. ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಜನರಿಗೆ ಕೇವಲ ಕೂಪಮಂಡೂಕಗಳಾಗೆ ಇಲ್ಲಿದ್ದು ಮಾತ್ರ ಅಲ್ಲ, ಹೊರಗಿನ ಸುದ್ದಿಗಳು ತಿರುದಿರಬೇಕು ಅನ್ನೋದು. ಅನ್ಯರ ನಡತೆಗಳು
ಇನ್ನುಳಿದವರು ಹೇಗಿದ್ರು ಅನ್ನೋದನ್ನು, ಸುಬುದ್ಧಿಗಳು, ಕಥೆಗಳು, ಇನ್ನೊಂದು ಅದಕ್ಕೆ ಕೊನೆಗೆ ಜೋಡಿಸ್ತಾರೆ. ಯಾರಾದರೂ ಸತ್ಯ ಸಂಗತಿಯನ್ನು ಕಳುಹಿಸಿದರೆ ಅದನ್ನು ಪ್ರಕಟಿಸುವುದು ಅಂತ ಹೇಳಿ. ಇಲ್ಲಿ ಮೊದಲಿಗೆ ಬರಹಗಾರರು ಕಳಿಸಿಕೊಟ್ಟ ಸತ್ಯ ಸಂಗತಿ ಯಾವುದು ಪ್ರಕಟ ಆಗ್ತದೆ ಅಂತ ಹೇಳಿದ್ರೆ, ಮೈಸೂರು ಮಹಾರಾಜರ ಮದುವೆಯ ಸುದ್ದಿ. ಅದರ ಕೊನೆಗೆ ಅವರು ಕೊಡ್ತಾರೆ, ಇದನ್ನು ಪ್ರಕಟಿಸಿದ್ದೇವೆ ನಾವು, ಆದರೆ ಇದರಲ್ಲಿ ಬರೆದವರ ಹೆಸರಿಲ್ಲ, ಇನ್ನು ಮುಂದಕ್ಕೆ ಇಂಥದ್ದನ್ನು ಪ್ರಕಟಿಸಲಾಗುವುದಿಲ್ಲ ಅಂತ ಕೊಡ್ತಾರೆ. ಅಂದರೆ ಅದು ಸತ್ಯ ಆಗಿರಬೇಕು, ನಾನು ಬರೆದವರು ಅಂತ ಆತ್ಮವಿಶ್ವಾಸದಿಂದ ಹೇಳಿಕೊಳ್ಳುವವರು ಬರೆದಿರಬೇಕು ಅಂತ. ಹಾಗಾಗಿ ನಾವು ಸ್ವಂತಿಕೆಯನ್ನು ಅಲ್ಲಿ ಇರಬೇಕು. ಏನ ಹೇಳುವೆನಯ್ಯ, ಮತ್ತೆ ಹೇಳ್ತಾ ಇದ್ದಾನೆ. ಇದು ಪುರಂದರದಾಸರ ಪದ. ಏನ ಹೇಳುವೆನಯ್ಯ ಅಂತ ಅವರು ಪದವನ್ನು ಮೊದಲ ಸಂಚಿಕೆಯಲ್ಲೇ ಪ್ರಕಟ ಆಗತ್ತೆ ಮಂಗಳೂರು ಸಮಾಚಾರದ್ದು. ಮೊದಲ ಧಾರಾವಾಹಿಯೂ ಕೂಡ ಮಂಗಳೂರು ಸಮಾಚಾರದಲ್ಲಿ ಆರಂಭ ಆಗತ್ತೆ. ಒಂದು ಕಥೆಯನ್ನು ಧಾರಾವಾಹಿಯಾಗಿ ಕೊಡ್ತಾರೆ, ಆದರೆ ಧಾರಾವಾಹಿ ಅಂತ ಕೊಟ್ಟಿಲ್ಲ, ಅದರಲ್ಲಿ ಕಥೆಯನ್ನು ಭಾಗಗಳಾಗಿ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಅಂದರೆ ಮಂಗಳೂರು ಸಮಾಚಾರದಲ್ಲಿ ಯಾವುದೇ ಜಾಹೀರಾತುಗಳಿಲ್ಲ. ಯಾಕಂದರೆ ಸುದ್ದಿ ನೀಡುವುದಕ್ಕೆ ಮಾತ್ರ ಅಲ್ಲಿ ಪ್ರಾಶಸ್ತ್ಯ ಇತ್ತು. ಚಿತ್ರ ಅಥವಾ ರೇಖಾಚಿತ್ರಗಳು, ಭಾವಚಿತ್ರಗಳು ಯಾವುದೂ ಇಲ್ಲ. ಹೊಸ ಪತ್ರಿಕೆ ಆರಂಭ ಆಗ್ತಾ ಇದೆ ಅಂತ ವಿಶೇಷ ಕೊಡುಗೆಗಳು ಏನಿಲ್ಲ, ಯಾಕೆಂದರೆ ಕಾಂಪಿಟೇಟರ್ಸ್ ಯಾರೂ ಇಲ್ಲ. ಅವರದ್ದು ಮುಖ್ಯ ಉದ್ದೇಶ ಸುದ್ದಿಯನ್ನು ಮನೆ ಮನೆಗೆ ತಲುಪಿಸುವಂಥದ್ದು. ಎಲ್ಲಿ ಸಿಗ್ತದೆ ಅಂತೇಳಿ ಕೊತ್ವಾಲ್ ಕಟ್ಟೆಯಲ್ಲಿ ಮತ್ತು ಯೋಹಾನ್ ಅಪ್ಪಣ್ಣನ ಮನೆಯ ಪಕ್ಕದ ಕಚೇರಿಯಲ್ಲಿ ಅಂತ ಬರುತ್ತೆ. ಎಷ್ಟು ಹಣ? 1 ದುಡ್ಡು. ಕನ್ನಡ ಸಮಾಚಾರವು ಆರಂಭ ಆದಾಗ ಅದಕ್ಕೆ 2 ದುಡ್ಡಾಗತ್ತೆ. ಇದರಲ್ಲಿ ಬರಹಗಾರರ ಹೆಸರುಗಳಿಲ್ಲ. ಇಲ್ಲ ಅಂತ ಹೇಳೋದಕ್ಕೆ ಪುರಂದರದಾಸರ ಹೆಸರು ಬರ್ತದೆ, ರೆವರೆಂಡ್ ಬಿ ರೈಸ್ ಅವರ ಹೆಸರು ಬರ್ತದೆ, ಅಂದರೆ ಅವರು ಜಗತ್ತಿನ ಇತಿಹಾಸವನ್ನು ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಮತ್ತೆ ಸಂಪಾದಕರಾಗಿ ಹರ್ಮನ್ ಮೊಂಗ್ಲಿಂಗ್ ಅವರ ಹೆಸರು ಬರ್ತದೆ. ಸುದ್ದಿಯನ್ನು ಯಾವುದೇ ರೀತಿಯಲ್ಲಿ ರಂಜನಾತ್ಮಕವಾಗಿ ಕೊಟ್ಟಿರುವುದಿಲ್ಲ. ಆಗಲೇ ಹೇಳಿದ ಹಾಗೆ ಅದು ತಪ್ಪು ನಡೆದದ್ದನ್ನು, ಪೊಲೀಸ್ ಕಚೇರಿಯಲ್ಲಿ ದಾಖಲಾಗಿದ್ದನ್ನು ಮತ್ತು ಅದಕ್ಕೆ ಕೋರ್ಟ್ನಲ್ಲಿ ಶಿಕ್ಷೆ ಆಗಿದ್ದನ್ನು ಸಮೇತ ಪ್ರಕಟಿಸಲಾಗುತ್ತದೆ. ಇದರಲ್ಲಿ ಹೆಚ್ಚಿಗೆ ಪುಟ ತುಂಬಿಸಲಿಕ್ಕೆ ಬರುವಂಥದ್ದು ವಿಶ್ವಜ್ಞಾನವನ್ನು ಹೆಚ್ಚಿಸುವ ಮಾಹಿತಿಗಳು. ಪತ್ರಿಕೆ ಬೇಡಿಕೆ ಇದ್ದರೂ ಕೊನೆಗೊಳ್ಳುತ್ತೆ. ಅಂದರೆ ಮೊದಲು ಪತ್ರಿಕೆ ಬೇಡಿಕೆ ಹೆಚ್ಚಾಗಿದ್ದಕ್ಕೆ ಇಲ್ಲಿ ಲಿಥೋಗ್ರಫಿಕ್ ಪ್ರಿಂಟ್, ಕಲ್ಲಚ್ಚು ಮುದ್ರಣದಲ್ಲಿ ಅಷ್ಟನ್ನು ಮುದ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಬಳ್ಳಾರಿಗೆ ಅಚ್ಚುಮೊಳೆ ಮುದ್ರಣಕ್ಕೆ ಕಳಿಸಿ, ಒಂದು ರೀತಿಯಲ್ಲಿ ಹೇಳುವುದಾದರೆ ತೆಲುಗು ಮತ್ತು ಕನ್ನಡಕ್ಕೆ ಒಂದೇ ರೀತಿಯ ಅಕ್ಷರಗಳನ್ನು ಬಳಸಿ ಮುದ್ರಿಸಲಾಗ್ತಾ ಇತ್ತು. ಆದರೆ ಯಾಕೋ ಅನಿವಾರ್ಯ ಕಾರಣಗಳಿಂದ ಅದು ನಿಂತು ಹೋಗ್ತದೆ. ಇದು ಸ್ಥಳನಾಮ ಅಧ್ಯಯನಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಮಲಪೆ, ಬಂದಲೆ, ಈಗ ಬನದಲೆ ಅಂತ ಕೊಡ್ತಾರೆ. ಅದರಲ್ಲಿ ಇಂಥ ಅನೇಕ ಹೆಸರುಗಳು ಅಲ್ಲಲ್ಲಿ ಸಿಗುತ್ತವೆ ನಮಗೆ ಮಂಗಳೂರು ಸಮಾಚಾರದಲ್ಲಿ. ನಾನು ಬಹಳ ಮುಖ್ಯವಾದದನ್ನಲ್ಲಿ ಹೇಳಬೇಕು. ಬಿಕ್ಕರನ ಕಟ್ಟೆ, ಭೀಕರ ನ್ಯಾಯಕಟ್ಟೆ, ಭೀಕರ ರಣಕಟ್ಟೆ ಅಂತೆಲ್ಲ ಹೇಳೋದನ್ನು ಕೇಳಿದ್ದೇವೆ. ಇಲ್ಲಿ ಧಾರವಾಡದ ಕೆಲ ಜನರು ದಂಗೆ ಏಳುವುದರ ತಯಾರಿಯಲ್ಲಿರುವುದನ್ನು ಸುದ್ದಿಯಾಗಿ ಕೊಟ್ಟು ಅಂತಹ ದಂಗೆಗಳನ್ನು 1837 ಇಸವಿಯಲ್ಲಿ ಮಂಗಳೂರಿನಲ್ಲಿ ಕೊಡವರ ಕಾಟಕಾಯಿಯನ್ನು ಭೀಕರ ನಾಯಕನ ಕಟ್ಟೆಯ ಹತ್ರ ಇದ್ದ ಫಾಶಿ ಕಂಬಗಳನ್ನು ಕಣ್ಣಾರೆ ನೋಡಿ ದೃಷ್ಟಾಂತ ಸಿಕ್ಕೀತು ಎಂಬ ಎಚ್ಚರಿಕೆಯ ವಾಕ್ಯಗಳು. ಇಲ್ಲಿ ನಾವು ಅದನ್ನಲ್ಲಿಗೆ ಬಿಟ್ಕೊಂಡ್ರೆ ಮುಂದೆ ಸಿಗೋದು ಕಾಟಕಾಯಿಯನ್ನು ಮತ್ತು ಅಲ್ಲಿ ಫಾಶಿ ಕಂಬ ಎಲ್ಲಿತ್ತು? ಬಿಕ್ಕರ ನಾಯಕನ ಕಟ್ಟೆಯ ಹತ್ರ, ಕಟ್ಟೆಯಲ್ಲಿ ಅಲ್ಲ, ಅಲ್ಲಿ ಅದರಲ್ಲೇ ಗಲ್ಲಿಗೇರಿಸಲಾಗಿತ್ತು ಅಂತ ಹೇಳೋರು ಬಹಳ ಜನ ಇದ್ದಾರೆ. ಇಲ್ಲಿ
ಕನ್ನಡ ಸಮಾಚಾರದ ಸಾಲುಗಳಿವು. ಬಿಕರ ನಾಯಕನ ಕಟ್ಟೆ, ನಾಯಕನ ಷಷ್ಠಿ ವಿಭಕ್ತಿ ಪ್ರತ್ಯಯ ನಾಮಪದದೊಳಗೆ ಸೇರಿಕೊಂಡಿದೆ. ಇದು ಇಂಥವನ ಕಟ್ಟೆ, ಹಂಪನ ಕಟ್ಟೆ, ಅಪ್ಪಣ್ಣನ ಕಟ್ಟೆ, ದೇರಳ ಕಟ್ಟೆ, ದೇರಾಳುವರ ಕಟ್ಟೆ ಅಂಥ ವ್ಯಕ್ತಿಯ ಕಟ್ಟೆ, ವ್ಯಕ್ತಿಯ ಹೆಸರಿನ, ವ್ಯಕ್ತಿ ನಾಮಪದವನ್ನು ಸೇರಿದಂಥ ಹೆಸರಿನ ಕಟ್ಟೆ ಅದು. ಇದು ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಮತ್ತು ಯಾವತ್ತೂ ಕೂಡ ನ್ಯಾಯಕಟ್ಟೆ, ಭೀಕರ ನ್ಯಾಯಕಟ್ಟೆ ಅಂತ ಹೇಳಿದ್ರೆ, ನ್ಯಾಯಕಟ್ಟೆ ಯಾವತ್ತೂ ಗಲ್ಲಿಗೇರಿಸುವ ಸ್ಥಳ ಆಗಿರೋದಿಲ್ಲ. ನ್ಯಾಯಕಟ್ಟೆ ಒಂದು ಕಡೆ ಇರುತ್ತೆ, ಗಲ್ಲಿಗೇರಿಸುವ ಸ್ಥಾನ ಇನ್ನೊಂದು ಕಡೆ ಇರುತ್ತೆ. ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ನಾನು ಹೆಚ್ಚು ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಇದು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕೊಟ್ಟಿದ್ದು. ಯಾಕಂತ ಹೇಳಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ 2 ತಿಂಗಳೊಳಗೆ ನಾವು ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟಿದ್ದು. ಸ್ವಲ್ಪ ಹೆಚ್ಚು ಸಮಯ ತಗೊಂಡು ಸಹಜ, ಅದು ಬಿಟ್ಟು ಬಿಡಿ. ಆದರೆ ಚೆನ್ನಾಗಿ ಮೂಡಿ ಬಂದಿದೆ. ಹಳೆಯ ಬರಹ ಹೇಗಿತ್ತು ಅದನ್ನು ಹೊಸ ರೀತಿಯ ಲಿಪಿಯಲ್ಲಿ ಕೊಟ್ಟಿದ್ದೇವೆ, ಅದೇ ರೀತಿಯಲ್ಲಿ. ಹಾಗಾಗಿ ಅಲ್ಲಿ ಸಂಶೋಧನೆಗೆ ವಿಪುಲ ಅವಕಾಶಗಳಿವೆ. ಭಾಷಾಶಾಸ್ತ್ರೀಯ ಲಿಂಗ್ವಿಸ್ಟಿಕ್ಸ್ ಇಲ್ಲಿ ಮಾಡಬಹುದು. ಆ ಪದಗಳಾಗಲಿ ಅಥವಾ ಬರಹದ ರೀತಿಯಾಗಲಿ ಯಾವುದನ್ನು ಕೂಡ ಸಾಹಿತ್ಯಿಕವಾಗಿ ಅನೇಕ ಸಾಹಿತ್ಯಿಕ ವಿಚಾರಗಳು ಇದರಲ್ಲಿ ಸಾಹಿತ್ಯಿಕ ಸಂಶೋಧನೆ ಕೂಡ ಅವಕಾಶ ಕೊಡುತ್ತೆ. ಐತಿಹಾಸಿಕ ಸಂಶೋಧನೆ ಈಗಾಗಲೇ ಹೇಳಿದ ಹಾಗೆ ಇಂಥದ್ದು ಇಂಥಲ್ಲಿ ನಡೆದಿದೆ ಅಂತ ಕೊಡ್ತಾರೆ ಅವರು. ಇನ್ನೊಂದು ತೌಲನಿಕ ಅಧ್ಯಯನ ಕೂಡ ನಡೆಸ್ಬೋದು, ಬೇರೆ ಬೇರೆ ಭಾಷೆಗಳದ್ದು ಕೂಡ, ಅಥವಾ ಇದೇ ಭಾಷೆಯ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದದ್ದು ಅಥವಾ ಬರಹದ ರೀತಿಯಲ್ಲಿ ಬಂದದ್ದನ್ನು ಕೂಡ ನೋಡ್ಕೊಳ್ಬೋದು. ಅಕ್ಷರಗಳ ಬಳಕೆ ಹೇಗೆ ಯಾವ್ಯಾವ ಕಾಲದಲ್ಲಿ, ಮಂಗಳೂರು ಸಮಾಚಾರದಲ್ಲಿ ಹೇಗಿತ್ತು, ಕನ್ನಡ ಸಮಾಚಾರಕ್ಕಾಗಿ ಹೇಗೆ ಬದಲಾಯಿತು. ಇಲ್ಲಿ ನೋಡಿ, ಮುಖಪುಟದಲ್ಲಿ ಕಲ್ಲಚ್ಚು ಮುದ್ರಣ ಇದೆ, ಮಂಗಳೂರು ಸಮಾಚಾರ ಅಚ್ಚು ಮೊಳೆಯಲ್ಲಿ ಬರ್ತದೆ. ಅಲ್ಲಿರುವ ಅಕ್ಷರಗಳು ಹೇಗೆ ಬದಲಾಗತ್ತೆ ಅಂತ ನೋಡಿ. ಯಕಾರದಿಂದ ಇದು ಅಥವಾ ಇದನ್ನು ಅಂತ ಬರೀತಾ ಇದ್ದದ್ದು ಕೊನೆಗಾಗುವಾಗ ಈ ಯಕಾರ ಅಂದರೆ ವ್ಯಂಜನದಿಂದ ಆರಂಭ ಆಗ್ತಾ ಇರೋದೊಂದು ಸ್ವರಾಕ್ಷರದಿಂದ ಆರಂಭ ಆಗತ್ತೆ. ಇಂಗ್ಲೆಂಡ್ ಅನ್ನೋದನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆಯಲಾಗತ್ತೆ. ಅದನ್ನು ಕೂಡ ನೋಡ್ಬೋದು ಇದರಲ್ಲಿ. ಇಲ್ಲಿ ನಾವು ಹೇಳಬೇಕಾದ್ರಲ್ಲಿ ಮಾತಾಡ್ತಾ ಇರುವಾಗ ನನಗೆ ನೆನಪಾದದ್ದು, ನಿನ್ನೆ ತಾನೇ ವಾಪಸ್ ಬಂದು 7ನೇ ವಿಶ್ವ ತಿರುಕುರಳ್ನ ಮಹಾಸಮ್ಮೇಳನ ಬೆಂಗಳೂರಿನಲ್ಲಾಯಿತು. ತಿರುಕುರಳ್ನ 92ನೆಯ ಸಾಲು ಹೀಗೆ ಹೇಳತ್ತೆ: ಈಗೋ ಮನ ತುಂಬಿಕೊಡುವುದೊಳಿತು ಅದಕ್ಕಿಂತ, ಈಗೋ ಮನ ತುಂಬಿಕೊಡುವುದೊಳಿತು ಅದಕ್ಕಿಂತ ಮೊಗದಿ ನಗು ತುಂಬಿಕೊಡುವುದೊಳಿತು. ನಿಟ್ಟೆ ವಿಶ್ವವಿದ್ಯಾನಿಲಯದಿಂದ ನಾವು ತುಳು ಅಧ್ಯಯನ ಕೇಂದ್ರದಲ್ಲಿ ಜುಲೈ 1 ಬಹಳ ಸಮಯದಿಂದ ವೈದ್ಯರ ದಿನ, ಪತ್ರಿಕಾ ದಿನ ಆಗಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿಗೆ ಇಲ್ಲಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಯಾಕಂತ ಹೇಳಿದ್ರೆ ಹಿಂದೆ ಮಾಡಲಿಕ್ಕೆ ನಮ್ಗೆ ಈ ಸಲ ಕೂಡ ಮಕ್ಕಳೆಲ್ಲ ವಿದ್ಯಾರ್ಥಿಗಳು ರಜೆಯಲ್ಲಿ ಹೋಗಿದ್ದಾರೆ. ಆ ಹೊತ್ತು ಇದು ಇಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮದವರ ಜೊತೆಯಲ್ಲಿ ಸೇರಿಕೊಂಡು ಆಚರಿಸ್ತಾ ಇದ್ದೇವೆ. ಬಹಳ ಖುಷಿ ಆಗ್ತಾ ಇದೆ. ಅಧ್ಯಯನ ಪ್ರವಾಸದ ಬಗ್ಗೆ ಉಲ್ಲೇಖ ಮಾಡಿದ್ರು. ಅಧ್ಯಯನದ ಮೂಲಕ ಅವರ ಮಾತುಗಳನ್ನು ಪ್ರಸ್ತುತಪಡಿಸಿದ್ರು ತರ್ರತಣ್ಣ. ಆ ಅಧ್ಯಯನದ ನೆಲೆ ಪತ್ರಕರ್ತರಲ್ಲಿ ಎಲ್ಲರಲ್ಲಿ ಕೂಡ ಇರಲಿ, ಚೆನ್ನಾಗಿ ಬರಲಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸುವ ಮೊದಲು DVGಯವರ ಆಗಲೇ ಒಂದು ಕಗ್ಗದ ಉಲ್ಲೇಖ ಮಾಡಿದೆ, ಈಗ ಅದನ್ನು ಮುಂದುವರಿಸ್ತಾ ಇದ್ದೇನೆ. ಎಲ್ಲರಿಗೂ ಮೀಗ ನಮೋ ಬಂಧುಗಳೇ ಭಾಗಿಗಳೇ ಉಲ್ಲಾಸವಿತ್ತವರೇ ಕೊಳ್ಳಿರಿ ನಮನವನು ಎನ್ನುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆ.
ನಾನು ಆಗಲೇ ಗುರುತಿಸಬೇಕಿತ್ತು. ನಮ್ಮ ಸಂಘದ ಉಳ್ಳಾಲ ತಾಲೂಕು ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ವಸಂತ್ ಕೊಣಜೆ ಅವರು ಇದ್ದಾರೆ. ಅವರನ್ನು ನಮ್ಮ ಅಧ್ಯಕ್ಷರು ವೇದಿಕೆಯಲ್ಲಿ ಕರೆದು ಹೂವನ್ನು ಕೊಟ್ಟು ಗುರುತಿಸಬೇಕಾಗಿ ವಿನಂತಿಸ್ತಿದ್ದೇನೆ. ವಸಂತ್ ಎನ್ ಕೊಣಾಜೆ ಮುಂದೆ ಅವರನ್ನು ಗುರುತಿಸಿದ್ದೇವೆ, ಹಾಗೆ ಅವರ ಹತ್ರವೇ ಫ್ಲವರ್ ಕೊಡಿಸಿದ್ದೇವೆ. ಮುಂದಕ್ಕೆ ಈ ವಂದನೆಗಳು ಸಾಯಿಗೀತ ಮೇಡಮ್, ಬಹಳ ಸುಂದರವಾಗಿ ಸರಳವಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ ಅರ್ಥೈಸುವಾಗಿ ಮಾಡಿದ್ದೀರಿ. ನಿಮ್ಮ ಈ ಸೇವೆಗೆ ಕೊಂಡಾಡ್ತಾ ಇದ್ದೇವೆ, ಅಭಿನಂದನೆಗಳು. ಮುಂದಕ್ಕೂ ನಿಮ್ಮ ಸೇವೆ ನಮ್ಮ ಈ ಸಂಘಕ್ಕೆ ನಿತ್ಯ ನಿರಂತರವಾಗಿ ಇರಬೇಕೆಂದು ಆಶಿಸ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಹಾಗೆ ಖ್ಯಾತ ಕಲಾವಿದರು ಕೂಡ, ಉತ್ತಮ ನಿರೂಪಕರು ಕೂಡ, ಮತ್ತೆ ಎಲ್ಲರನ್ನ ಒಂದೇ ಒಂದು ವೇದಿಕೆಯಲ್ಲಿ ಕೊಂಡೊಯ್ಯುವಂಥ ಏಕೈಕ ಜಾಣರು ಇವರು. ನಮ್ಮ ಸಂಘಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಎಲ್ಲಿ ಬೇಕಾದರೂ ಪಡ್ಕೊಳ್ಳಿಕ್ಕೆ ಶಕ್ತಿವಂತರು ನಮ್ಮ ಪೋಯತ್ಮಲ್ರವರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದೀರಿ ಸರ್. ಇದೀಗ ನಿಮ್ಮಿಂದೆರಡು ಮಾತುಗಳು. ಪತ್ರಿಕಾ ದಿನದ ಶುಭಾಶಯಗಳು. ನನಗೆ ಭಯ ಆಗ್ತಿತ್ತು, ಹಿಂದೆ ಅಂತೆಲ್ಲ ಹೇಳ್ತಾರೆ ಬುಂಡಿಕಾಯಿ ಅಂತ. ಕೂತ್ಕೊಳ್ಳಿ ಸರ್. ಒಂದು 10 ದಿವಸದ ಹಿಂದೆ ನಿಟ್ಟೆ ವಿದ್ಯಾಸಂಸ್ಥೆಯ ನೇಸರ್ ಅನ್ನೋರೊಬ್ಬರು ನನಗೆ ಕಾಲ್ ಮಾಡಿದರು. ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೆ. ಅವರು ಒಂದು ಪ್ರಸ್ತಾಪ ಇಡೋದಕ್ಕಿಂತ ಮುಂಚೆ ನಮ್ಮ ಅಧ್ಯಯನ ಪ್ರವಾಸ ಆಗಿತ್ತು. ನಮಗೆ ರಾಜ್ಯ ಸಂಘದಿಂದ ಒಂದು ನಿರ್ದೇಶನ ಬಂದಿತ್ತು, ಈ ಬಾರಿ ಎಲ್ಲ ತಾಲೂಕುಗಳಲ್ಲೂ ನೀವು ಪತ್ರಿಕಾ ದಿನಾಚರಣೆ ಮಾಡಿರೋದು ನಮಗೆ ದಾಖಲೆ ಬೇಕು. ನೀವು ಪ್ರೆಸ್ ಕ್ಲಬ್ ಡೇ ಮಾಡ್ತೀರಾ ಅಥವಾ ಬೇರೆ ಏನು ಎಂಜಾಯ್ ಮಾಡ್ತೀರಾ ಅದು ಗೊತ್ತಿಲ್ಲ, ನಮಗಂತೂ ಪತ್ರಿಕಾ ದಿನದ ಮಾಹಿತಿ ಬೇಕು ಅಂತ ಹೇಳಿದ್ದಕ್ಕೆ ನಾವು ಪ್ರವಾಸ ಫಿಕ್ಸ್ ಮಾಡಿ ಆಗಿತ್ತು, ಅಧ್ಯಯನ ಪ್ರವಾಸ. ನಮಗೆ ವಾರ್ತಾ ಇಲಾಖೆಯಿಂದ ವಾಹನವನ್ನು ಕೊಟ್ಟರು. ಆದರೆ ಇನ್ನೊಂದು 5 ದಿವಸದಲ್ಲಿ ಪುನಃ ಹೇಗೆಪ್ಪ ಪತ್ರಿಕಾ ದಿನಾಚರಣೆ ಮಾಡೋದು ಅಂತ ಆತಂಕ ಆಗಿತ್ತು. ಹಾಗೆ ಮೆಲ್ಲ ನಾವು ನಮ್ಮ ಅಧ್ಯಯನ ಪ್ರವಾಸದಲ್ಲೇ ಒಂದು ಪತ್ರಿಕಾ ದಿನಾಚರಣೆ ಅಂತೇಳಿ ನಮ್ಮ ಇಬ್ಬರು ಇಲ್ಲಿಯ ಸಾಧಕರು, ಒಬ್ಬರು ಸತೀಶ್ ಕುಮಾರ್ ಪುಂಡಿಕಾಯಿ ಮತ್ತು ಒಬ್ಬರು ಮೋಹನ್ ಕುತ್ತಾರ್, ಇಬ್ಬರನ್ನಲ್ಲಿ ಗೌರವಿಸಿ ಅದನ್ನೇ ಪತ್ರಿಕಾ ದಿನಾಚರಣೆಯಾಗಿ ಮಾಡಿಬಿಟ್ಟೆವು. ಜಿಲ್ಲಾ ಸಂಘಕ್ಕೆ ಹೇಳಿದೆವು, ಸರ್ 2 ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ, ಒಂದರಲ್ಲೇ ಜೋಡಿಸ್ತೇವೆ ಅಂತ ಹೇಳಿದ ಮರುದಿವಸ ನೇಸರನ್ನು ಕಾಲ್ ಮಾಡಿದ್ರಿಂದ ಬಹುಶಃ 2 ಪತ್ರಿಕಾ ದಿನಾಚರಣೆ ಮಾಡಲಿಕ್ಕೆ ಆಯಿತು. ಇಲ್ಲದ್ರೆ ಇದೇ ವೇದಿಕೆಯಲ್ಲಿ ನಮ್ಮ ಸತೀಶ್ ಕುಮಾರ್ ಪುಂಡಿಕಾಯಿ ಅವರನ್ನು ಮತ್ತು ಮೋಹನ್ ಅವರನ್ನು ಗೌರವಿಸಬೇಕಾಗಿತ್ತು. ಯಾಕೆ ಅವರನ್ನು ಮೊನ್ನೆ ನಾವು ಗೌರವಿಸುವುದು ಅಂತ ಹೇಳಿದರೆ, ನೀವು ನಿರಂತರವಾಗಿ ನೋಡಿರ್ಬೋದು, ಕಳೆದ 24 ದಿವಸದಿಂದ ಇಲ್ಲಿಯ ಶಾಲೆಯ ಗೋಳನ್ನು ಬರೆದಿದ್ದಾರೆ ಅವರು. ಅದು ಎಷ್ಟು ಎಫೆಕ್ಟಿವ್ ಅಂತೇಳಿ ಈಗ ಕೆಲವೆಲ್ಲ ಅಭಿಪ್ರಾಯಗಳು ಬರುವಾಗ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ಯಾವ ನಿರೀಕ್ಷೆ ಇರಲಿ ಅವರಿಗೆ ಇಲ್ಲ. ಯಾಕೆ ಹೇಳಿದರೆ ಇವತ್ತು ಶಾಲೆಯ ಗೋಳನ್ನು ಬರೆದ್ರೆ ನಾಳೆ ವಾರ್ಷಿಕೋತ್ಸವಕ್ಕೆ ಆ್ಯಡ್ ಸಿಗ್ತದಾ ಮತ್ತೊಂದ ಇಲ್ಲ, ಖಂಡಿತವಾಗಿ ಇಲ್ಲ. ಅಂತಹ ಒಂದು ಮಳೆ ಗಾಳಿ ಸಂದರ್ಭದಲ್ಲಿ ಕೂಡ ಆ ಶಾಲೆಗೆ ಹೋಗಿ ಅಲ್ಲಿ ನೀರು ನಿಂತದನ್ನು ಫೋಟೋ ತೆಗೆದು ಬಂದಿದ್ದಾರೆ ಅವರು. ಅಂಥ ಒಂದು ಒಳ್ಳೆಯ ಲೇಖನಗಳ ಸರಣಿಯನ್ನು ಅವರು ಮೊನ್ನೆ ಕೊಟ್ಟದ್ದಕ್ಕಾಗಿ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಿ ಪತ್ರಿಕಾ ದಿನದ ಸನ್ಮಾನವನ್ನು ಅವರಿಗೆ ಮೊನ್ನೆ ಮಾಡಿದ್ದೇವೆ. ಇನ್ನೊಬ್ಬರು ಮೋಹನ್ ಕುತ್ತಾರ್, ನಾವೆಲ್ಲ ಸಬ್ಸ್ಕ್ರಿಪ್ಷನ್ನ ಬೆನ್ನ ಹಿಂದೆ ಓಡುವಾಗ ಅಥವಾ ಬೇರೆ ಒತ್ತಡದಲ್ಲಿರುವಾಗ ಅವರು ಅವರ ಇನ್ಸ್ಟಾಗ್ರಾಮನ್ನು ಇಡೀ ಉಳ್ಳಾಲ ತಾಲೂಕಿಗೆ ಉಚಿತವಾಗಿ ಬಿಟ್ಟರು. ಏನಾದರೂ ರಪ್ಪ ಬಂದಾಗ್ತದೆ ಸುದ್ದಿ ಅದು. ಅಂತಹ ಒಂದು ಉಳ್ಳಾಲವಾಡಿಯನ್ನು ಮಾಡಿ ಅವರು ಈಗ 6 ತಿಂಗಳಲ್ಲಿ 21,000 ಜನ ಫಾಲೋವರ್ಸನ್ನು ತಗೊಂಡ್ರು. ಅಂಥ ಒಂದು ಸಾಧನೆಗಾಗಿ ಮೊನ್ನೆ ನಾವು ಅವರನ್ನು ಗೌರವಿಸಿದ್ವಿ. ಒಂದು ಚಪ್ಪಾಳೆ ಅವರಿಗಿಬ್ಬರಿಗೂ ಕೂಡ ನಮ್ಮ ತಾರನಾಥ್ ಕಾಪಿಗಡ್ ಸರ್ ಮತ್ತು ಸಾಯಿಗೀತಾ ಮೇಡಮ್ ಒಂದು ಹೂವನ್ನು ಕೊಟ್ಟು ಇವತ್ತು ಗೌರವಿಸ್ತಾರೆ. ಅದು ಆಗಲೇ ನೀವೊಮ್ಮೆ ನೋಡಿದ್ರಿ, ಬಹುಶಃ ಎಲ್ಲರಾಗ ಒಳಗೆ ಬಂದಾಗಿತ್ತ ಏನ, ಯಾವ ರೀತಿ ಇತ್ತು ಚರ್ಚೆ ಅಂತೇಳಿ. ಥ್ಯಾಂಕ್ ಯು, ಕೂತ್ಕೊಳ್ಳಿ ಸರ್. ಎಸ್, ಈಗ ಕಳೆದ 6 ತಿಂಗಳಿಗಿಂತ ಒಬ್ಬರಿಗೆ ನಾನು ಒತ್ತಾಸೆ ಮಾಡ್ತಾ ಇದ್ದೆ, ನೀವು ನಮ್ಮ ತಾಲೂಕಿನವರು ಮತ್ತು ನೀವೊಬ್ಬರು ಪತ್ರಕರ್ತರು ಮತ್ತು ಆ ಕಾಲದಲ್ಲಿ ನಮಗೆ ಟಿ ಆರ್ ಪಿ ಅಲ್ಲ ಸರ್, ನನ್ನದೊಂದು ಸೋನಿಯಲ್ಲಿ ಒಂದು ಕ್ಯಾಮರಾ ಇತ್ತು ಚಿಕ್ಕದು, ಟಿ ಆರ್ ವಿ
ಸುಪ್ರೀತ್ ಇಟ್ಕೊಂಡು ಬರ್ತಿದ್ರು ನಿಮ್ಮ ಹತ್ರ. ಆಗ ನಮಗೆಲ್ಲ ಈಗ ಸ್ಟಿಲ್ ಇರಲಿಲ್ಲ ನಮ್ಮ ವಿಜುವಲ್ಸ್. ಸೀಸನ್ ಅವರು ಹೇಳ್ತಿದ್ರಾಗ ಹೌದಾನೆ ಈಗಲೇ ಪಲ ಸಂಕೊಡೇ ಬೋಪುಣ್ಣ ಇಂಚಾಪಣ್ಣಿದ್ದಾನೆ ವಿಜುವಲ್ ಅಂತ. ಆ ಟೈಮಲ್ಲಿ ಇವರ ಆಫೀಸಿಗೆ ಹೋಗಿ ಇವರ ಹತ್ರ ರಿಕ್ವೆಸ್ಟ್ ಮಾಡಿ ಇವರಿಂದ ಕ್ಯಾಮರಾವನ್ನು ಜಂಪ್ ಮಾಡಿ ಒಳ್ಳೆ ವಿಜುವಲ್ಸ್ ಸುಪ್ರೀತ್ ತರ್ತಾ ಇದ್ರು. ಅದಕ್ಕಾಗಿ ನಾವು ಆಗ ಆ ಸಹಾಯ ಮಾಡಿದ್ದಕ್ಕೂ ನಿಮಗೆ ಧನ್ಯವಾದಗಳು. ಮತ್ತು ನೀವು ಒಮ್ಮೆ ನಮ್ಮ ಪ್ರೆಸ್ ಕ್ಲಬ್ಗೆ ಬನ್ನಿ ಅಂತ ಹೇಳಿ ಅವ್ರ ಹತ್ರ ಹೇಳಿಕೊಂಡು ಬಂದೆವು. ಅವರಿಗೆ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು, ಮತ್ತೆ ಏನೆಲ್ಲ ಆಗಿ ಇವತ್ತಿನ ದಿನಕ್ಕೆ ಅದು ಯೋಗ ಇತ್ತ ಏನೋ ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ಒಂದು ಅಗತ್ಯವಾದ ಕಾರ್ಯಕ್ರಮಕ್ಕೆ ತರಲಿಕ್ಕೆ ಇರುವುದರಿಂದ 12ವರೆಗೆ ಬಿಡ್ತೇನೆ ಅಂತ ಹೇಳಿದ್ದೇನೆ. ಈಗ ಅವರನ್ನು 12:40ಕ್ಕೆ ನಾನು ಬಿಡೋದು ಸರ್. ಅಲ್ಲಿಗೆ ನಾನು ಅಧ್ಯಕ್ಷ ಭಾಷಣ ಮುಗಿಸ್ತೇನೆ. ಎಸ್, ಈಗ ಸಾಹಿತ್ಯ ಮೇಡಮ್ ಹೇಳ್ತಾ ಇದ್ರು ನಾವು ಪತ್ರಿಕೆ, ಆಸ್ಪತ್ರೆ ಮತ್ತು ಶಿಕ್ಷಣ ಮೂರನ್ನು ಜೋಡಿಸಿಕೊಂಡವರು ಅಂತೇಳಿ. ನಮ್ಮ ವಿಶಾಲ್ ಸರ್ ಅವರಿಗೆ ಒಂದು ಒತ್ತಾಸೆ ಮಾಡಿ, ನಿಮಗೆಲ್ಲ ಕೊಡ್ತಾರ ಗೊತ್ತಿಲ್ಲ, ಎಲ್ಲ ಪತ್ರಕರ್ತರಿಗೆ 1 ಲಕ್ಷದ ಆರೋಗ್ಯ ವಿಮೆಯನ್ನು ಒಂದು ಕೊಡಿಸಬೇಕಮ್ಮ. ನಮ್ಮ 30,000 ಲಿಮಿಟ್ ಮಾಡಿದ್ದಾರೆ. ಅದನ್ನು ಯಮನ್ ಸರ್ಗೆ ಹೇಳಿ, ಯಾರಿಗೆ ಕಷ್ಟ ಆದರೂ ಕೂಡ ನೀವು ಅಡ್ಮಿಟ್ ಆದರೆ ಮಾತ್ರ ನಿಮಗೆ ಅಂತಲ್ಲ, ಒಂದು ಟೆಸ್ಟಿಗೆ ಹೋದರೂ ಕೂಡ ಅಥವಾ ಒಂದು ಯಾವುದಾದ್ರು ರೇಡಿಯೋ ಮತ್ತೊಂದು ಅದೆಲ್ಲ ಇರ್ತದಲ್ಲ, ಅದು ಮಾಡಿದರೂ ಕೂಡ ಒಂದು ಸಿಗುವ ಹಾಗೆ ನೀವೊಂದು ಒತ್ತಾಸೆ ಹಾಕಬೇಕು ಅಂತೇಳಿ ಉಳ್ಳಾಲ ಪತ್ರಕರ್ತರ ಪರವಾಗಿ ನಿಮ್ಮ ಹತ್ರ ನಮ್ಮದೊಂದು ಮನವಿಯನ್ನು ಅವರು ಮಾಡಿಸ್ತಾರೆ. ಎರಡನೇದಾಗಿ ಇವತ್ತು ಜಸ್ಟ್ ಒಂದು ಕರೆ ಕೊಟ್ಟದ್ದು ಒಬ್ಬರಿಗೆ, ಸರ್ ನಿಮಗೆ ಕೊಡೆ ಮತ್ತು ರೈನ್ಕೋಟ್ ಬೇಕು ಅಂತೇಳಿ, ಆಗಲೇ ಬಂದಾಗಿದೆ. ಇನ್ನೊಬ್ಬರು ಪ್ರಾಮಿಸ್ ಮಾಡಿ. ಹೀಗೆ ತುಂಬ ಸಹಾಯಗಳು ಈ ತಾಲೂಕಲ್ಲಿ ಪತ್ರಕರ್ತರಿಗೆ ಆಗ್ತಾ ಇದೆ. ನಿಮಗೂ ಕೂಡ ಸಿಗುವ ಹಾಗೆ ಮಾಡಿ. ಎಸ್, ಮತ್ತೊಂದು ಈಗ ಬಹಳ ಸೀರಿಯಸ್ ಆಗಿ ಹೋಗ್ತಾ ಇತ್ತು ಆಗದಿಂದ, ಕೆಲವರಿಗೆ ಬೋರ್ ಆಗಿದೆ ಗೊತ್ತಿಲ್ಲ, ಬಟ್ ಏನಿಯಾವು ಒಳ್ಳೆಯ ಒಂದು ವಿಚಾರಗಳನ್ನು ನಮ್ಮ ತಾರನಾಥ್ ಸರ್ ಕೊಟ್ಟಿದ್ದಾರೆ, ಸಾಹಿತ್ಯ ಮೇಡಮ್ ಕೊಟ್ಟಿದ್ದಾರೆ, ಮೌಲ್ಯಯುತವಾಗಿ ಮೌಲ್ಯಕ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈಗ ಕೆಲವರೆಲ್ಲ ನಮ್ಮಲ್ಲಿ ಈಗ ಹೇಳ್ತಾ ಇದ್ರು, ಸರ್ ಪತ್ರಕರ್ತರ ಮಗ ಪತ್ರಕರ್ತನಾಗಲಿಕ್ಕೆ ಬಯಸುವುದಿಲ್ಲ. ಹೌದು, ವಿಷಯ ಎಲ್ಲ ಅಲ್ಲಿವರೆಗೆ ಮುಟ್ಟಿದೆ. ಸೋಷಿಯಲ್ ಮೀಡಿಯಾ ಭರಾಟೆ ಹೇಗುಂಟು, ಸುದ್ದಿಗಳು ಮತ್ತೊಂದು ನಾಳೆಗೆ ಕಾಯುವ ವಿಚಾರವೇ ಇಲ್ಲ. ಒಂದೇ ನಿಮಿಷದಲ್ಲಿ ನಿನ್ನೆ ಹುಡುಗಿ ಕೈ ರಕ್ತ ಗಿಕ್ತ ಎಲ್ಲ ಹರಿದು ಹೋಗಿದೆ, ಮಂಚಿದೆಲ್ಲ ಬಂದಾಗಿದೆ. 1 ನಿಮಿಷದಲ್ಲಿ ಯಾವುದನ್ನು ಕೊಡಬಾರ್ದು ಅದನ್ನೆಲ್ಲ ಕೊಡುವಂಥ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಬದುಕಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಉಂಟು. ಆದರೂ ಕೂಡ ಎಲ್ಲರೂ ಹೆಚ್ಚು ಪತ್ರಕರ್ತರ ಆಗುವ ರೀತಿ ಅಂದರೆ, ಆಗ ಸರ್ ಹೇಳಿದ ಹಾಗೆ ಏನಾದರೂ ಒಂದು ಕೃಷಿಕರಿಗೆ ಬೆಂಬಲ ಬೆಲೆ ಕೊಟ್ಟ ಹಾಗೆ ಏನಾದರೂ ಕೊಟ್ಟರೆ ನಮಗೆ ಉಳಿಗಾಲ ಉಂಟು. ನಮ್ಮಲ್ಲಿ ಕೆಲವರೆಲ್ಲ ಹೇಳಿಕೊಂಡು, ಸರ್ ನಿಮ್ಮದು ಇದು ಸರ್ಟಿಫಿಕೇಟು, ಇದು ನನ್ನ ಜರ್ನಲಿಸಮ್ ಸರ್ಟಿಫಿಕೇಟ್ ಸರ್, ಮತ್ತು ಇದು ನಾನು ಬೇರೆ ಇಂಟರ್ನ್ಶಿಪ್ ಮಾಡಿದ್ದು ಅಂತ. ಆಗ ನಾನು ಹೇಳಲಿಕ್ಕುಂಟು, ನಮಗೀಗ ಯಾರು ಬೇಡ ಕ್ಯಾಮರಾಮನ್ ತುಂಬಿ ಹೋಗಿದೆ, ಕೆಲಂಜಿಗಾರಿಂದ ಒಳ್ಳೆ ಅಂಕುಲ. ಬಟ್ ಒಂದು ನಿಮಗೆ ನೆನಪಿರಲಿ ಅಂತೇಳಿ ಅವರಿಗೆ ನಮ್ಮ ಕ್ಯಾಮರಾಮನ್ಗಳಿಗೆ ಹೇಳೋದು, ನಾನು ನಿಮ್ಮ ಸರ್ಟಿಫಿಕೇಟ್ಗಳಿಗಿಂತ ಮುಖ್ಯವಾಗಿ ಈರು ಎಂಕಲ್ ನಾಲ್ಪೋಲ ಕ್ಯಾಮರಾಮನ್ ಅದು ಜಾಯಿನ್ ಆಪಾರಂದಾಂಡ ಫಸ್ಟ್ ಕಾರ್ಯಕ್ರಮ ಆನಾಗಿ ಈರು ಪೋಪರತಿ ಅವಾಗ ಈರ್ನ ಚಪ್ಪಲ್ ಒಂಜಿ ಓಲ್ದಿ ಓಡೊಂದು ಕಲ್ಪುಲೆ ಅಂತ. ಯಾಕೆ ಹೇಳಿದ್ರೆ ನಾವು ಹೋಗುವಾಗಲ್ಲಿ ಯಾರು ಇರುವುದಿಲ್ಲ. ಆಮೇಲೆ ಎಲ್ಲ ಒಂದು ಮೂಲೆಯಲ್ಲಿ ಚಪ್ಪಲ್ ಇಟ್ಟಿದ್ದಾನೆ. ಆಮೇಲೆ 1,000 ಜನ ಆಗಿದೆ. ಇವನ ಚಪ್ಪಲ್ ಯಾವುದು ಅಂತ ಅವರಿಗೆ ಗೊತ್ತಾಗುವುದಿಲ್ಲ. ಕಾರ್ಯಕ್ರಮವನ್ನು ಬಿಟ್ಟು ಬೇರೆ ಕಾರ್ಯಕ್ರಮ ಹೋಗಿ ಮಗನಿಗೆ ಆಗುವುದೇ ಇಲ್ಲ. ಸೆಕೆಂಡ್ ಒನ್, ಈರು ಓಲು ಬೈಕ್ದು ಓಡೋದು ಫಸ್ಟ್ ತೂವಲ್ಲಿ. ಯಾಕಂದ್ರೆ ಇವ ಹೋಗೋಗಿ ಯಾರು ಇರುವುದಿಲ್ಲ, ಬೈಕನ್ನು ಕೊಡಿ ಮುಂದೆ ಇಟ್ಟಿದ್ದಾನೆ. ಆಮೇಲೆ 100 ಕಾರು ಬಂದಿದೆ, 25 ಬೈಕ್ ಬಂದಿದೆ. ಅವನಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿ, ಅವು ಒಂಜಿ ಫಸ್ಟ್ ಕಲ್ಪುಲಿ ಅಂತ. ಮತ್ತೊಂದು ಈರು ಪೋಯ್ಬೇಕು, ಇವ್ರನ್ನ ಬ್ಯಾಗ್ ಒಂಜಿ ಓಲ್ ದೀಪನಿಂದ ಕಲ್ಪುಲಿ ಅಂತ ಹೇಳೋದು. ಯಾಕೆ ಹೇಳಿದ್ರೆ ಅವನು ಯಾರು ಇಲ್ಲ ಅಂತೇಳಿ ಬ್ಯಾಗನ್ನು ಇಟ್ಟಾಗಿದೆ, ಇವನಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಹಿಂದೆ ಬಂದು ನೋಡ್ತಾನೆ, ಅವನ ಕ್ಯಾಮರಾ ಲೆನ್ಸಲ್ಲಿ ನಿಂತು ಒಬ್ಬ ನೋಡ್ತಾ ಇದ್ದಾನೆ. ಇದು 3 ಕಲೀರಿ. ಮತ್ತೊಂದು ನೀವು ಅಗತ್ಯವಾಗಿ ಕಲಿಬೇಕಾದ್ದು, ಈಗ ಅರ್ಜೆಂಟ್ ಹೋಗುದು. ಈಗ ನನ್ನ ಕ್ಯಾಮರಾಮನ್ ಎಲ್ಲ ಕೆಲವರಲ್ಲಿ ಇದ್ದು ಅವರೆಲ್ಲ ರಪ್ಪು ಹೀಗೆ ಸ್ಟ್ಯಾಂಡನ್ನು ಬಿಡಿಸೋದು, ಟ್ರೈಪಾಡನ್ನು. ಆಯನ ಮಂಡ್ಯ ರಂಜಿತ್ತು ಅಲ್ಲೇ ಅಂತೇಳಿ. ಅಂದರೆ ಒಮ್ಮೊಮ್ಮೆ ನಮಗೆ ಅದು ಪರಿವಿರುವುದಿಲ್ಲ, ಅರ್ಜೆಂಟ್ ಇದನ್ನು ರಪ್ಪನ್ನು ಬಿಡಿಸೋದು. 3 ಅದರಲ್ಲಿ ಫೋಲ್ಡರ್ ಪಕ್ಕ ಹೋಗಿ ಅವರ ಮಂಡೆಗೆ ಅಂಥದ್ದನ್ನು ಕಲಿತರೆ ಸಾಕು, ನನಗೆ ಸರ್ಟಿಫಿಕೇಟ್ ಬೇಡ. ಅಲ್ಲಿವರೆಗೆ ನಮ್ಮ ಸ್ಥಿತಿ ಮುಟ್ಟಿದೆ. ಸೊ ನಮ್ಮಲ್ಲಿ ಒಬ್ಬರು ಕ್ಯಾಮರಾಮ್ಯಾನ್ ಇದ್ರು, ಅವರು ಸ್ವಲ್ಪ ಮಾರ್ಕೆಟಿಂಗ್ ಕೂಡ ಮಾಡುವಾಗ ಒಬ್ಬರಿಗೆ ಫೋನ್ ಮಾಡಿದರು, ಯಾನು ಬರ್ಪೆ ಒಂಚೂರು ವ್ಯವಸ್ಥೆ ಮಲ್ಪರತ್ತ ಅಂತ. ವ್ಯವಸ್ಥೆ ಅಂದರೆ ನಿಮಗೆ ಏನು ಅಂತ ನಾನು ಹೇಳಬೇಕಾಗಿಲ್ಲ. ಹೋದದ್ದು ಮಾತ್ರ ಪಾಪ ಕುಂದಾಪುರಕ್ಕೆ. ಇಲ್ಲಿಂದ ಆಗ 60 ರೂಪಾಯಿ ಬಸ್ಸಿಗಿತ್ತು, 60 120 ಬಸ್ಸಿಗೆ ಬೇಕು ಪ್ಲಸ್ ಊಟಕ್ಕೆ ಬೇಕು ಅಂತ. ಇವರು ಫೋನ್ ಮಾಡಿ ಹೇಳಿದ್ದಾರೆ, ವ್ಯವಸ್ಥೆ ನೀವು ಮಲ್ಪೋಡು ಅಂತ ಹೇಳಿದ್ದಾರೆ. ಇವ್ರದ್ದು ಚಿಕ್ಕ ಕ್ಯಾಮರಾ TRV. ಅಲ್ಲಿ ಹೋಗುವಾಗ ಇವ್ರಿಗೆ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಎಲ್ಲ ಹಾಕಿದ್ದಾರೆ ಅಂತೆ ನಿಲ್ಲಿಕ್ಕೆ. ಇವ್ರಿಗೆ ವ್ಯವಸ್ಥೆ ಮಾಡ್ತದೆ ಒಂತಿಲ್ಲ ಅಂತ ಹೇಳಿದ್ರಂತೆ. ನಾನು ಮೂಲೆಡು ಅಂತ ದೆಪ್ಪು ಅಂತೇಳಿ ಬದಿಯಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ರು ಅವರು. ಶೂಟಿಂಗ್ ಎಲ್ಲ ಆಯಿತು. ಅವ್ರದ್ದು ವಿಷಯ 500 ಇಲ್ಲದ 1,000 ವಿಷಯ ಅದು. ಬಟ್ ಅಲ್ಲಿ ಹೇಳಿದ್ರಂತೆ, ಎಂಕುಲು ಪಿದಾಡುವ ಅಂದ ಮನಸ್ಸು ಬೇತೊಂಜಿ ವ್ಯವಸ್ಥೆ ಮನ್ಪೆ ಬಂತನಾರು
ಮಾಡ್ತಿದ್ದೆ ಯೂಟ್ಯೂಬಲ್ಲಿ ವ್ಯವಸ್ಥೆ ಮಾಡ್ತೀವಿ. ಕೊನೆಗೆ ಏನೆಲ್ಲ ಮಾಡಿ ಅವರು ಬಂದರು, ಒಂದು 200 ರೂಪಾಯಿ ಕೊಟ್ಟಿದ್ದಾರೆ. ಇದೊಂದು ಕಷ್ಟ. ಆದರೆ ಇನ್ನೊಂದು ಕಡೆ ಹೋಗಿ ಈರ್ನ ಉಳ್ಳಾಲಡು ಮಾತ್ರ ಐತೆ ಬರ್ಪುನೆ, ಕುಡ್ಲಾಡಿದ ಜೊತೆ ಕಾಸರಗೋಡು ಉಂಡ. ಇದು ನಾವು ಕೇಳುವಾಗ ಬರುವಂಥ ಕೆಲವೆಲ್ಲ ವಿಷಯ. ಈಗ ಧೈರ್ಯದಲ್ಲಿ ಹೇಳ್ಬೋದು, ನಮಗೆ ಮೋದಿ ಕಾಲದಲ್ಲಿ ಎಲ್ಲ ಯೂಟ್ಯೂಬ್ ಎಲ್ಲ ತಂದರು, ಎಲ್ಲ ಸುಲಭ ಆಯಿತು, ಇತ್ತು ಜರ್ಮನ್ಲ ಬರ್ಪುಣೆಲ್ಲ ನ್ಯೂಯಾರ್ಕ್ಗೆಲ್ಲ ಈಗ ಧೈರ್ಯದಲ್ಲಿ ಹೇಳ್ತಾ ಇದ್ದೆವು. ಆಗ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ಇವರು ಹೇಳಿದ್ರಂತೆ ಹೆಂಗೆಲ್ಲ CC ಅಂಡ್ ಬರ್ಪುಣು ಅಂತ ಒಂದು ಮಸೀದಿಯ ಕಾರ್ಯಕ್ರಮ ಅದು. ಆಗ CCನಲ್ಲಿ ಬರ್ಪುಣು ಅಂತ ಹೇಳುವಾಗ ಅವರಿಗೆ ಏನೋ ತಲೆಗೆ ಹೋಗಿದೆ, 8 ಗಂಟೆ ಬರ್ಪುಣು ನಿಗಲ ನ್ಯೂಸ್ ಎನ್ಮರೇಕ ಬರ್ಪುಣು. ಹೌದಾ? ಹಾಂ. 8:20 ನನಗೆ ಫೋನ್ ಬಂತು. ಈರ್ನ ಕ್ಯಾಮರಾಮ್ಯಾನ್ ಬೈದಿರ್ರಿ, 25 8 ಗಂಟೆಗೆ ಬರು. ನಾನು ಹೇಳಿದೆ ನ್ಯೂಸು ನಡು ಟುಪ್ಪೆರ್ಲೇವು 8:30 ಬರು ಅಂತ ಹೇಳಿದೆ ನಾನು. ಸೊ 8:50 ನನಗೆ ಫೋನ್ ಬಂತು. ಓದಿ ಈರ್ನ ಕ್ಯಾಮರಾಮ್ಯಾನ್ ಓಲಿ ನ್ಯೂಸ್ ವೈಜಿಯೇ ಹೆಂಗಲ್ಲ ಇಡೀ ಜಮಾತಿದಾಗಲು ಪೂರ ಕಾತಂದಿಲ್ಲೇರು ಅಂತ ಹೇಳಿದರು. ನಾನು ಹೇಳಿದೆ ನೀವು ಮನೆಯಲ್ಲಿ? ನನ್ನ ಮನೆ ಗಂಜಿಮಠಕ್ಕೆ ನಮ್ಮದು CCN ಬರೋದಿಲ್ಲಲ್ಲ ಸರ್ ಅಂತ ಹೇಳಿದೆ. ಅತ್ತೆ ಬಂತಿ CCN ಸಾರಿ CNN IP ಬರ್ಪುಣು ಒಂದು. ನಾನು ಸ್ಪೀಡ್ ಹೋಗ್ತಾ ಇದ್ದೇನೆ ಸರ್, ಇದು ಆಯಿತು, ನಿಮ್ಮ ಸಮಯ ಆಯಿತು. CNN ಅಂತ ಅವರಿಗೆ ತಲೆಗೆ ಹೋಗಿದೆ, ನೀವು ಹೇಳಿದ್ದು CCN ಅಂತ. ಇಂಥ ಎಲ್ಲ ಕಾಲಘಟ್ಟದಲ್ಲಿ, ಕಷ್ಟ ಕಾಲದಲ್ಲಿ ಬದುಕಿದ ತುಂಬ ಜನ ಪತ್ರಕರ್ತರಿಗೆ ಬಹಳಷ್ಟು ಸವಾಲುಗಳು ಇಲ್ಲಿದೆ. ನಮಗೆ ನಮ್ಮ ಇಲ್ಲಿ MLA ಸಾಹೇಬರು ಒಂದೊಳ್ಳೆ ಪ್ರೆಸ್ ಕ್ಲಬ್ ಕೊಟ್ಟಿದ್ದಾರೆ, ಇನ್ನು ನಮಗೆ ಜಾಗ ಕೊಡ್ತಾರೆ, ದೊಡ್ಡ ಟ್ರಸ್ಟ್ ಆಗ್ತದೆ ನಮ್ದು. ಹೌ ನಿಮ್ಮದೆಲ್ಲ ಸಹಕಾರ ಬೇಕು. ನೀವೆಲ್ಲ ಮತ್ತೆ ಇಲ್ಲಿ ಜೋಡಿಸುವ ಹಾಗೆ ಸ್ಟೂಡೆಂಟ್ಸ್ಗಳನ್ನು ಕೂಡ ತಂದು ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವಂಥ ಯೋಜನೆಗಳು ಮುಂದಕ್ಕೆ ಇದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ಇದು ನನ್ನ ಅಧ್ಯಕ್ಷ ಭಾಷಣ ಅಲ್ಲ, ಜೋಕು ಅಂತ ತಿಳ್ಕೊಳ್ಳಿ. ಯಾಕೆ ಹೇಳಿದ್ರೆ ಇವರಷ್ಟು ಸೀರಿಯಸ್ ಆಗಿ ಮಾತಾಡಲಿಕ್ಕೆ ನನಗೆ ವಿಚಾರವೇ ಗೊತ್ತಿರೋದಿಲ್ಲ. ಮಾಂಗ್ಲಿನ್ ಯಾರು, ಮತ್ತೊಬ್ಬರು ಯಾರು ಅಂತೇಳಿ ನೋಡ್ಲಿಕ್ಕೆ ಕೂಡ ಒಮ್ಮೊಮ್ಮೆ ಕಾಣೋದಿಲ್ಲ. ಈಗೆಲ್ಲ ಮೊಬೈಲಲ್ಲಿ ಆಗಿ ಹೋಗಿದೆ. ಸೊ ನಮ್ಮ ಪುಂಡಿಕಾಯಿ ಸರ್ಗೆ ಆದರೆ ತುಂಬ ವಿಚಾರ ಎಲ್ಲ ಗೊತ್ತಿರ್ತದೆ. ಸೊ ಈ ಕಾರ್ಯಕ್ರಮದಲ್ಲಿ ನಿಮ್ಮದೆಲ್ಲರದೊಂದು ಫೋಟೋ ಬೇಕಾದ ಕಾರಣ ತಾರಣ ಸರನ್ನು ಕಟ್ಟಿ ಹಾಕಿದ್ದೇನೆ. ಒಮ್ಮೆ ನಿಂತು ಫೋಟೋ ತೆಗೆದು ಈ ಕಾರ್ಯಕ್ರಮವನ್ನು ಮುಗಿಸುವ. ಈ ಕಾರ್ಯಕ್ರಮವನ್ನು ಜೋಡಿಸಿಕೊಂಡ ಮೌಲ್ಯಕ್ಕನಿಗೆ, ಸಾಹಿತ್ಯ ಮೇಡಮ್ಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮಸ್ತೆ. ವೈದ್ಯಪಳಿಸರಿಗೆ ಅವರು ನಮ್ಮ ಅಧ್ಯಕ್ಷರು ಮತ್ತು ಉತ್ತಮ ಕಲಾವಿದರು ಕೂಡ. ರಾಜ್ಯ ಪ್ರಶಸ್ತಿಯಾದ ಶಿಕ್ಷೆ ನಾಟಕದಲ್ಲಿ ಕದರಜ್ಜಿ ಅದರ ಪಾತ್ರವನ್ನು ಮಾಡಿದವರು, ಆ ಕಾಲದಲ್ಲಿ ಶಮಟನ ಪಾತ್ರ ಮಾಡಿದವರು, ಬಹಳಷ್ಟು ಒಳ್ಳೆಯ ಕಲಾವಿದರು ಕೂಡ. ಅಯ್ಯಪ್ಪ ಸ್ವಾಮಿ ಅಥವಾ ದೇವೇಂದ್ರ, ಪರಶುರಾಮ, ಬೇರೆ ಬೇರೆ ಪಾತ್ರ ಮಾಡಿದ ಕಲಾವಿದರು ಇವರು. ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಇವತ್ತೊಂದು ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡದ ಮೊದಲ ಪತ್ರಿಕೆಯ ಕುರಿತು ಬಹಳ ವಿಸ್ತಾರವಾಗಿ ಮಾತನಾಡಿದಂತಹ ನಿಟ್ಟೆ ವಿಶ್ವವಿದ್ಯಾನಿಲಯದ ಡಾಕ್ಟರ್ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಾಯಿಗೀತಾ ಹೆಗ್ಡೆ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿದ್ದು ಮೌಲ್ಯಯುತವಾದ ಮಾತುಗಳನ್ನಾಡಿದಂತಹ ಡಾಕ್ಟರ್ ಮೌಲ್ಯ ಬಾಲಾಡಿ, ಮುಖ್ಯಸ್ಥರು, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಇವರಿಗೂ ಕೂಡ ನಾನು ನಮ್ಮ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು, ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಶಶಿಧರ ಪಯ್ಯತ್ತಬೈಲ್, ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದಿನೇಶ್ ನಾಯಕ್ ಅವರು ಇದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸಿದಂತಹ ಹಿರಿಯ ಪತ್ರಕರ್ತರು ಸತೀಶ್ ಕುಮಾರ್ ಪುಂಡಿಕಾಯಿ ಅವರನ್ನು ಕೂಡ ನಿಮ್ಮೆಲ್ಲರ ವತಿಯಿಂದ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಿಟ್ಟೆ ವಿಶ್ವವಿದ್ಯಾನಿಲಯದ NCJ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ.